ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಈ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೈಯದ್ ಶಾ ಅಲಿ ಆಲ್ ಹುಸೇನಿ ಅವರಿಗೆ ಅದ್ದೂರಿಯ ಸನ್ಮಾನ. ಖಾಜಾ ಬಂದೇ ನವಾಜರ ಸೌಹಾರ್ದತೆಯ ಪ್ರೇರಣೆ, NS ಬೋಸರಾಜ್. ಯುವಕರು ನಾಯಕತ್ವ ಗುಣಗಳು ಬೆಳೆಸಿಕೊಳ್ಳಲಿ, ಹಜರುದ್ದೀನ್. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ, ಶಾರೀರಿಕ ಆರೋಗ್ಯ ಕಡೆ ಗಮನ ನೀಡಿ, SP ಪುಟ್ಟಮಾದಯ್ಯ ಸಲಹೆ. ಮಡಿವಾಳ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿ, ಸಂಸದ ಕುಮಾರ್ ನಾಯಕ್. ಕಲ್ಮಲ ಚತುಷ್ಪಥ ರಸ್ತೆ ಕಾಮಗಾರಿ ವೀಕ್ಷಿಸಿದ ಸಂಸದ ಜಿ ಕುಮಾರ್ ನಾಯಕ್, ಗುಣಮಟ್ಟದ ಕಾಯ್ದುಕೊಳ್ಳಲು ಸೂಚನೆ. ಪೊಲೀಸರ ಜೊತೆ ಪತ್ರಕರ್ತರ ಸೌಹಾರ್ದತೆ ಹೀಗೆ ಮುಂದುವರಿಯಲಿ, DYSP ಶಾಂತವೀರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮತ್ತು ಪೊಲೀಸರ ಹೆಸರಿನಲ್ಲಿ ಮಹಿಳೆಯರಿಂದ ಚಿನ್ನ ಕದ್ದ 2 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಆರಾಧ್ಯ ದೈವ ಎಂದೇ ಖ್ಯಾತರಾಗಿರುವ ಖಾಜಾ ಬಂದೇ ನವಾಜ್ ಇವರ ಸೌಹಾರ್ದತೆಯ ಸಂದೇಶಗಳ ಈ ಭಾಗದಲ್ಲಿ ಎಲ್ಲ ಸಮುದಾಯಗಳ ಐಕ್ಯತೆ ಏಕತೆ ಪ್ರೇರಣೆಯಾಗಿದೆ ಎಂದು ಸಚಿವ NS ಬೋಸರಾಜ್ ಹೇಳಿದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಆರಾಧ್ಯ ದೈವ ಎಂದೇ ಖ್ಯಾತರಾಗಿರುವ ಖಾಜಾ ಬಂದೇ ನವಾಜ್ ಇವರ ಸೌಹಾರ್ದತೆ ಸಂದೇಶಗಳ ಈ ಭಾಗದಲ್ಲಿ ಎಲ್ಲಾ ಸಮುದಾಯಗಳ ಐಕ್ಯತೆ ಏಕತೆ ಪ್ರೇರಣೆಯಾಗಿದೆ ಎಂದು ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ಶನಿವಾರ ಸಂಜೆ ನಗರದ ವಾಲ್ಕಟ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷ ಹಾಗೂ ಖಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಸೈಯದ್ ಶಾ ಅಲಿ ಆಲ್ ಹುಸೇನಿ ಅವರಿಗೆ ಅಭಿನಂದನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದವರು ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಲು ಸಾಧ್ಯವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿರೀಕ್ಷೆಯಂತೆ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಈ ಹಿಂದೆ ವಕ್ಫ್ ಸೇರಿದ ಆಸ್ತಿ ಕುರಿತಾಗಿ ಏನೆಲ್ಲ ನಡೆಯಿತು ಎಂಬುದು ಗೊತ್ತಿದೆ. ಜನಪರ ಕಾಳಜಿ ದೂರದೃಷ್ಟಿಯಿಂದ ವಕ್ಫ್ ಬೋರ್ಡ್ ಅಭಿವೃದ್ಧಿ ಹೊಂದಲಿದೆ. ಸಮುದಾಯ ಜನರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿ ಆಲ್ ಹುಸೇನಿಯವರ ಕೈ ಬಲಪಡಿಸಬೇಕೆಂದರು. ಈ ಸಂದರ್ಭದಲ್ಲಿ ಗುರುಗಳಾಗಿರ್ತಕ್ಕಂಥ ಸೈಯದ್ ಹುಸೇನ್ ಅವರು ಇಲ್ಲಿ ಬಂದು ನಮಗೆ ಅಭಿನಂದನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂತಹ ಒಂದು ಸಂದರ್ಭ ಇವತ್ತು ನಮಗೆ ಸಿಕ್ಕಿದೆ. ಅವರು ಇವತ್ತು ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂತೆ ಈ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ರಾಯಚೂರು ನಗರಕ್ಕೆ ಬಂದಿದ್ರು. ಅಲ್ಲಿ ಬಂದು ಯಾರಿಗೂ ಏನು ಮಾತನಾಡಲಿಲ್ಲ, ಯಾವುದೇ ವೋಟ್ ಹಾಕಲು ಕೇಳಿಲ್ಲ. ನಾನು ಸಹಿತ ಅವರಿಗೆ ಭೇಟಿಯಾಗಿದ್ದೆ. ಆದ್ರೆ ಅವ್ರು ಬಂದು ಜನರು ಭೇಟಿಯಾಗಿ ಇಲ್ಲಿಂದ ವಾಪಸ್ ಹೋದ ನಂತರ ನಾವು ಈ ರಾಯಚೂರು ನಗರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾತನಾಡಿದಾಗ ಅವರ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿಯಿಂದ ಈ ಜಿಲ್ಲೆಯಿಂದ ಅತಿ ಹೆಚ್ಚು ಅವರಿಗೆ ಸಮರ್ಥನ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಖುಷಿಯಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಜೊತೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ ಸಹಿತ ಗುರುತಿಸಿ ಅವರಿಗೆ ವಕ್ಫ್ ಬೋರ್ಡ್ ಚೇರ್ಮನ್ಗೆ
ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಇವತ್ತು ಗುರುತಿಸಬೇಕು. ಯಾಕೆ ಈ ಸಂದರ್ಭದಲ್ಲಿ ಅಂತ ಮಹಾನಾಯಕರ ಒಬ್ಬರು ಅಧ್ಯಕ್ಷರಾಗಬೇಕಾಗಿತ್ತು. ತಮ್ಮೆಲ್ಲ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ಇಂದಿನ ಸಂದರ್ಭದಲ್ಲಿ ನಡೆದ ಈ ವಕ್ಫ್ ಬೋರ್ಡ್ ವಿಷಯದಲ್ಲಿ ಅನೇಕ ವಿಚಾರಗಳು ಬಂದಿದ್ದವು, ಅನೇಕ ಆತಂಕಗಳು ಬಂದಿದ್ದವು, ಅನೇಕ ಮಾತುಗಳು ಬಂದಿದ್ದವು, ಅನೇಕ ಹೋರಾಟಗಳು ಬಂದಿದ್ದವು. ಅವನ್ನೆಲ್ಲವನ್ನು ಸರಿಪಡಿಸ್ತಕ್ಕಂಥ ಒಂದು ಶಕ್ತಿ ಇರುವಂತಹ ಅಲ್ಲಂ ಆಶೀರ್ವಾದ ಇರ್ತಕ್ಕಂಥ ಇವತ್ತು ನಮ್ಮ ಸೈಯದ್ ಅಜ್ನಾಲ್ ಗುರುಗಳು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಜಾತಿಗಳು ಅನೇಕ ಭಾಷೆ ಮಾತನಾಡ್ತಕ್ಕಂಥವ್ರಿದ್ದಾರೆ. ಆದ್ರೆ ಎಲ್ಲರಿಗೂ 146 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರಿಗೂ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಎಲ್ಲ ಧರ್ಮಾಧಾರಿತ ವಿಷಯಗಳನ್ನು ತಂದು ದೇಶದಲ್ಲಿ ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಗಳು ಎಂದಕ್ಕೂ ಅವಕಾಶ ಕೊಡಲಾದಂತೆ ಎಲ್ಲರೂ ಅಣ್ಣತಮ್ಮರಾಗಿ ಎಲ್ಲ ಧರ್ಮದವರು ಒಂದಾಗಿ ನಾವು ಸದಾಕಾಲ ಈ ದೇಶದಲ್ಲಿ ಇರುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಏನೇ ಸಮಸ್ಯೆಗಳು ಬಂದು ಸಹಿತ ಈ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವೆಲ್ಲರೂ ಅಣ್ಣತಮ್ಮರಾಗಿ ಬರ್ತೀವಿ. ಇದೆಲ್ಲ ಈ ರೀತಿ ಮುಂದುವರಲಿಕ್ಕೆ ಆ ಕಾಲ ಪಂಚಾಯತ್ ಆಶೀರ್ವಾದ ತಿಳಿದುಕೊಂಡಿದ್ದೀನಿ. ಅವರ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಸಂಸದ ಜಿ ಕುಮಾರ್ ನಾಯ್ಕ್, ಇತರೆ ಸಮುದಾಯಗಳಂತೆ ಮುಸ್ಲಿಂ ಸಮುದಾಯದವರು ಉನ್ನತ ಶಿಕ್ಷಣ ಪಡೆಯಲು ಕಡ್ಡಾಯವಾಗಿ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕು. ಶಿಕ್ಷಣದಿಂದ ಸಮಾಜದ ಬದಲಾವಣೆ ಸಾಧ್ಯವಿದೆ. ವೈದ್ಯರು, ಇಂಜಿನಿಯರ್, ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕಿದೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ಆಶೀರ್ವದಿಸಿದ್ದು ನಿಮ್ಮ ಋಣ ತೀರಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಸಂಶಯ ಯಾವುದೇ ಒಂದು ಅಭ್ಯುದಯ ಆಗಬೇಕಾಯ್ತು ಅಂತ ಹೇಳಿದ್ರೆ ಆ ಎಲ್ಲ ಸಂದರ್ಭದಲ್ಲೂ ನೀವು ಕುಮಾರ್ ನಾಯಕನ ಹೆಸರನ್ನು ನೀವು ಜ್ಞಾಪಿಸ್ಕೊಳ್ಬಹುದು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಈಗಾಗಲೇ ಮಾತಾಡ್ತಾ ಕೆಲವು ಹೇಳಿದ್ರು ಹಿರಿಯರು, ಈಗಾಗಲೇ ಸಮಾಜದ ಮುಂದೆ ಹಲವಾರು ಆತಂಕಗಳಿದ್ದಾವೆ, ಸಂಶಯಗಳಿದ್ದಾವೆ. ಸಾರ್ವತ್ರಿಕವಾಗಿ ನಮಗೆ ಕೆಲವೊಂದು ಕಡೆ ಕೆಲವು ಘಟನೆಗಳು ನಡೀತಾ ಇರೋದು ನಮ್ಮ ಮನಸ್ಸಿಗೆ ಸಂತೋಷ ತಂದ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಾತನ್ನ ಹೇಳಿದ್ದಾರೆ. ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೇವೆ, ನಮ್ಮ ಪಾರ್ಟಿಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದನ್ನೆಲ್ಲ ನಿಮ್ಗೆ ಗೊತ್ತಿದೆ. ಅದು ಖಂಡಿತವಾಗಿ ಎದುರಿಸೋಣ, ಧೈರ್ಯವಾಗಿ ಎದುರಿಸೋಣ. ಅದು ಆಗಾಗ ಬಂದು ಹೋಗುವ ಒಂದು ಕಪ್ಪು ಮೋಡಗಳ ತರ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಅದು ಹೋಗ್ತದೆ, ಯಾವತ್ತೂ ನಮ್ಮ ಜೊತೆ ನಮ್ಮನ್ನ ಕಾಡ್ಲಿಕ್ಕೆ ಇರೋದಿಲ್ಲ. ಒಳ್ಳೆಯ ದಿವಸಗಳು ಮತ್ತೆ ಖಂಡಿತ ಬರ್ತವೆ ಅಂತ ಹೇಳಿ ನಾನಾದ್ರೂ ತಿಳ್ಕೊಂಡಿದ್ದೇನೆ. ಅದನ್ನ ನಾವು ಹೆಚ್ಚು ಚಿಂತನೆ ಮಾಡ್ದೇನೆ, ಮುಖ್ಯವಾಗಿ ನಾವು ಏನ್ ಚಿಂತನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಬಿಡ್ತಾ ಇದ್ದೇನೆ. ನಾವಿರುವಂತದ್ದು ಒಂದು ಆಧುನಿಕ ಯುಗದಲ್ಲಿ. ನಮಗೆ ಒಳ್ಳೆಯ ಚರಿತ್ರೆ ಇದೆ, ಒಳ್ಳೆಯ ನಮ್ಮ ದೇಶ ಇದೆ, ಒಳ್ಳೆಯ ಗುರುಗಳಿದ್ದಾರೆ. ಅವೆಲ್ಲ ನಮ್ಗೆ ಇದ್ರೂ ಕೂಡ ನಾವು ಮುಂದೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ಆಧುನಿಕತೆಯ ಕಡೆಗೆ. ಇಡೀ ವಿಶ್ವ ಒಂದಾಗ್ತಾ ಇದೆ. ಇಡೀ ದೇಶಗಳು ಎಲ್ಲ ಸೇರಿ ಇಡೀ ವಿಶ್ವವೇ ಬೇರೆ ರೀತಿಯ ಒಂದು ರೂಪವನ್ನು ತೆಗೆದುಕೊಳ್ತಾ ಇದೆ. ಅದನ್ನ ನೋಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಚಿಂತೆ ಬರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ಧಾರ್ಮಿಕ ಗುರುಗಳೆಲ್ಲ ನಮ್ಗೆ ಮಾರ್ಗ ತೋರಿಸ್ತಾ ಇದ್ದಾರೆ. ನಮ್ಮತನವನ್ನ ಬಿಡದೇನೆ ನಾವು ಆಧುನಿಕತೆಗೆ ತೆರೆದುಕೊಳ್ಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ನಾವೆಲ್ಲರೂ ಪಾಲನೆ ಮಾಡಬೇಕಾಗುತ್ತೆ. ಇದು ಕೇವಲ ಮುಸ್ಲಿಂ ಧರ್ಮದವರಿಗೆ ಮಾತ್ರ ಅಲ್ಲ. ಈ ಒಂದು ಸವಾಲು, ಈ ಒಂದು ಮುಂದಿನ ಕೆಲಸ ಇರುವಂತದ್ದು ಭಾರತದಲ್ಲಿರುವಂತಹ ಎಲ್ಲ ಧರ್ಮಗಳಿಗೂ ಕೂಡ ಇದು ಅನ್ವಯವಾಗ್ತದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಎರಡು ಕೈ ಕೇಳಿದ್ರೆ ಮಾತ್ರ ಚಪ್ಪಾಳೆ ಬಿಡ್ತಾ ಇರೋದು, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಆದ್ರಿಂದ ಎಲ್ಲರೂ ಆಧುನಿಕತೆಗೆ ಹೋಗ್ಬೇಕಾಗತ್ತೆ. ಹಿಂದಿನ ಕಂದಾಚಾರಗಳನ್ನ ಕೆಲವೊಂದು ಕಡೆ ಬಿಟ್ಟು ಒಳ್ಳೆಯದನ್ನ ತಕ್ಕೊಂಡು ಹಂಸಕ್ಷೀರ ನ್ಯಾಯ ಅಂತ ಕರೀತಾ ಇದ್ದಾರೆ. ಏನು ಹಂಸ ಹೋಯ್ತು ಅಂತ ಹೇಳಿದ್ರೆ ಹಾಲು ತಗೊಂಡು ನೀರು ಬಿಟ್ಟು ಬಿಡ್ತಿತ್ತು. ಆ ರೀತಿಯನ್ನು ನಾವು ಮುಂದೆ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗ್ತದೆ ಎನ್ನುವ ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೇನೆ. ಅಲ್ಲದೆ ನಾವು ಎಂಥ ಪುಣ್ಯ ಭೂಮಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ರಾಯಚೂರಿನಲ್ಲಿ ನಾನು ಎಲ್ಲಿ ನೋಡ್ತು ಅಂತ ಹೇಳಿದ್ರೆ ಎಲ್ಲ ಧರ್ಮಗಳು ಅತ್ಯಂತ ಪ್ರೀತಿಯಿಂದ, ಎಲ್ಲ ಭಾಷೆಗಳು ಅತ್ಯಂತ ಪ್ರೀತಿಯಿಂದ ಒಂದರ ಪಕ್ಕ ಒಂದರ ಒಳಗೆ ಒಂದಿದ್ದಂಗೆ ಕಾಣಿಸ್ತದೆ ನನಗಂತೂ. ಹಲವಾರು ದರ್ಗಗಳಲ್ಲಿ ನೋಡ್ತಾ ಇದ್ದೀವಿ. ಗುಲ್ಬರ್ಗದಲ್ಲಾಗ್ಬಹುದು, ರಾಯಚೂರಿನಲ್ಲಾಗ್ಬಹುದು, ಕೊಪ್ಪಳದಲ್ಲಾಗ್ಬಹುದು, ಬಿಜಾಪುರದಲ್ಲಾಗ್ಬಹುದು, ಎಲ್ಲ ಕಡೆ ನಾನು ನೋಡೋದೇನು ಅಂತ ಹೇಳಿದ್ರೆ ಬಸವಣ್ಣನವರ ಜೊತೆಗೆ, ಅಲ್ಲಮ ಪ್ರಭುವಿನ ಜೊತೆಗೆ
ಅಲ್ಲನ್ನು ಕೂಡ ಬೆರೆತಿದ್ದಾನೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ. ಅಂತ ದೇವಸ್ಥಾನಗಳು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ನೋಡಿದಾಗ ನಮ್ಮ ಸಂಸ್ಕೃತಿ ಎಷ್ಟು ಉತ್ಕೃಷ್ಟವಾದ್ದು, ಎಷ್ಟು ದೊಡ್ಡದು ಮತ್ತು ಎಷ್ಟು ಪುರಾತನವಾದ್ದು ಮತ್ತು ಎಷ್ಟು ವರ್ಷಗಳ ಭವಿಷ್ಯ ಇರುವಂತದ್ದು ಅಂತ ಹೇಳಿ ನನಗೆ ಅತ್ಯಂತ ಸಂತೋಷ ಆಗ್ತದೆ. ನಾವು ಅಕ್ಕಪಕ್ಕ ಕೇವಲ ಅಣ್ಣ ತಮ್ಮನ ರೀತಿ ಇಲ್ಲ, ಯಾರು ಅಣ್ಣ ಅಲ್ಲ, ಯಾರು ತಮ್ಮ ಅಲ್ಲ. ಈ ದೇಶ ಕಟ್ಟುವ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಸಹಭಾಗಿಗಳು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಒಬ್ಬರಿಗೊಬ್ಬರು ಭುಜ ಕೊಟ್ಟು ನಾವು ನಿಂತ್ಕೊಳ್ಬೇಕು, ಒಬ್ಬರಿಗೊಬ್ಬರು ಭುಜ ಕೊಟ್ಟು ನಾವು ನಡಿಬೇಕು, ಜೊತೆಯಾಗಿ ನಡಿಬೇಕಾಗ್ತದೆ. ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಮಾತನಾಡಿ, ವಕ್ಫ್ಗೆ ಸೇರಿದ ಆಸ್ತಿ ಜನರಿಗೆ ಸೇರಿದ್ದಾಗಿದೆ. ಜನರಿಗೆ ಬೇಕಾಗುವ ವೈದ್ಯಕೀಯ, ಶಿಕ್ಷಣ ಹಾಗೂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ವಕ್ಫ್ ಬೋರ್ಡ್ ಮತ್ತಷ್ಟು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಲಿದೆ. ಸಮುದಾಯದ ಜನರು ಶಿಕ್ಷಣ ಪಡೆಯುವ ಮೂಲಕ ಸರ್ಕಾರ ಯೋಜನೆಗಳ ಸದುಪಯೋಗ ಪಡೆಯಬೇಕೆಂದರು. एजुकेशन इंस्टीट्यूशन बनाई या फुटबॉल फील्ड बनाई, मेडिकल चीज बनाई, लोगों के लिए, लोगों के फायदे के लिए होता है। कि यहाँ पे देखा जाता है कि अमूमन मैं बहुत माजरत के साथ कहना चाहता हूँ कि ये नहीं हो रहा है, क्योंकि हर हाल में आप लोग बिल्कुल दूसरे बैठो, आप बिल्कुल बहुत ज्यादा बोल रहे हैं, तो ऐसा कभी हो नहीं सकता। क्योंकि हम लोग खुद अपने आप के पर पैर पे कुड़ाड़ी मारते हैं, क्योंकि हम लोग जो भी हमारी जो कम्युनिटी है, मुसलमान कम्युनिटी, हम लोग एक साथ नहीं जुड़ते हैं। क्योंकि अगर आप देखेंगे तो किसान जो थे, किसान की जो बिल हुई थी, जो पार्लियामेंट में आई थी, वो बिल को वापस लेना पड़ा, क्योंकि उनमें एकता थी और हर जो बिल्कुल मिलकर काम करेगा। शायद हम भी अगर ऐसा काम करते तो शायद मेरे ख्याल में वक्त बिल अप्रूव नहीं होती थी, मेरे ख्याल में तो पार्लियामेंट में वापस लेने का मौका मिलता। तो मेरी यही गुजारिश है लोगों में, आप लोग जितने भी लोग हैं, ऐसा हो रहा है। हम लोग में एक अगर कोई इंसान हमारे उसमें अगर आगे बढ़ता है तो 1.5 लाख लोग उसको नीचे खींचने की देखते हैं, क्योंकि उसको सपोर्ट नहीं करते। तो आप जो सपोर्ट है, हर आदमी को एक ही पोस्ट पे 100 देने को चाहिए। जहाँ पे हमको नहीं मिलता है तो आपके बारे में गलत बातें करने लगते और तकलीफ करने लगते, इधर उधर की बातें करने लगते। तो ऐसा तो बिल्कुल हो नहीं सकता, क्योंकि अगर हम ऐसे ही रहेंगे तो हम बिल्कुल आगे नहीं बढ़ सकते। और जहाँ तक के अभी बहुत से लोग की बातें सुनना था, मैं उनसे पूर्ण से बिल्कुल सहमत हूँ कि हम लोग को एकजुट होना पड़ेगा, आगे अपने राइट के लिए लड़ना पड़ेगा। अगर आप नहीं लड़ेंगे तो बिल्कुल कुछ नहीं होगा, फिर आप अपनी जगह रहेंगे। तो हर एक आदमी यहाँ पे एक सेल्फिश मोटिव से रह रहा है हमारी कम्युनिटी में। जब हमारे में से सभी हमारी कामयाबी, वरना हमको कामयाब होना बहुत मुश्किल है। फिर ये तो फिर अल्लाह की अगर कोई बड़ी रहमत होगी तो फिर इंशाअल्लाह तक और सरकार के नारायण के सबसे और पंजाब भाई के सत्य में अगर कुछ हमको मिल जाएगा तो मिलेगा, वरना तो नहीं मिलेगा। क्योंकि हम लोग आज देखते हैं कि अगर कोई दरगाह शरीफ में जाता है, कहीं जाता है, तो लोग उसमें भी गलत गलत बातें करने लगते हैं। क्योंकि अभी अल्लाह है, ये अल्लाह के बिल्कुल नजदीक है। अगर इनसे अगर आप दुआ की, हम क्यों बोलते हैं कि हर भाई हमारे लिए दुआ करें, क्योंकि किसकी कब दुआ लग जाती है आपको पता नहीं होता। क्योंकि अल्लाह ताला बिल्कुल कोई भी छोटे बच्ची के भी दिल में अगर कुछ आ गया, वो दिल में अगर सोच ली गई तो भी आपके लिए वो एकदम दुआ वहाँ पे कबूल होती। तो यहाँ पे हम जाते हैं इसलिए कि लोग अपने जो जितने भी बड़े बड़े बुजुर्गान दीन है, वो लोग ने अपनी जिंदगी पूरी इसी में निकाल दी। और इसलिए आज हम इसलिए यहाँ पे बैठे कि उनकी वजह से बैठे हैं। और अल्लाह ताला ने ख्वाजा गरीब नवाज को यहाँ पे मिला, जैसे इंदर गरीब होते हैं, जैसा ख्वाजा बंदे नवाज गेसुदराज भी है, लोग की जो पढ़ाई है इसके बारे में आप सोचे, जो अपना दीन के लिए काम किए और आप लोग को सिखाया, हम सब लोग उनसे ही सीखे हैं। तो 90% लोगों को अहले बैत के बारे में मालूम ही नहीं है। मैं कितने लोग से बात करता हूँ तो बोलते हैं हमें पता ही नहीं है अहले बैत कौन है। बिल्कुल हमको बिल्कुल मालूम ही नहीं है अहले बैत कौन है, क्योंकि अगर आप अहले बैत को पकड़ के रखेंगे आप कभी भी गलत होने सकते, आपको कोई धक्का नहीं दे सकता। ये मेरा मानना है और ये मेरा मैं समझता हूँ कि जितने भी यहाँ पे हम लोग को सबको पता है। ये सरकार ने खुद कहा है कि अगर मेरी अगर रहेंगे तो मेरे अहले बैत को पकड़ के रहेंगे तो आप कभी भी गुमराह नहीं हो सकते। क्योंकि हम लोग आज भूल गए, लोग को पता ही नहीं होता कौन अहले बैत क्या है, कितने मालूम नहीं थे। अब 12 इमाम बोले कौन, किसको मालूम ही नहीं है, कुछ भी मालूम नहीं है। क्योंकि आप लोग को इसके बारे में पढ़ना पड़ेगा, आपको समझना पड़ेगा। क्योंकि अगर इससे अगर हम दूर हो जाएंगे तो सरकार के जो अहले बैत अगर उनसे अगर आप दूर हो जाएंगे तो फिर सरकार का कर्म कहाँ गिरेगा हमारे ऊपर, बिल्कुल नहीं होगा। हम कितना भी बोलते रहेंगे, कितना भी कुछ करते रहेंगे, कुछ होगा नहीं। क्योंकि अल्लाह ताला ये कहता है कि
इसलिए हम दुरूद पढ़ते हैं कि अल्लाह का, लोग कहते हैं कि अल्लाह ताला से, अल्लाह ताला जब तक दुरूद आप नहीं पढ़ेंगे दुआ कबूल नहीं होती। सबको पता है, आप लोगों को पता है, इवन थोड़े बच्चे को भी पता है। तो आप फिर आप बोलते हैं कि अल्लाह ताला से मांगना, बिल्कुल जरूर अल्लाह ताला से ही मांगना चाहिए, और अल्लाह ताला होता है कि मेरे हबीब के सदके में मुझसे मांगो, मैं तुझे जल्दी देता हूँ। क्योंकि जैसा कि सरकार तरफ से अगर हमारे लिए दुआ कर रहे हैं तो उसका मतलब है कि 100% वो दुआ बिल्कुल कबूल होगी और हम वहां पे बिल्कुल कामयाबी रहेंगे। क्योंकि सरकार तरफ जब दुआ करते हैं, लोगों हर बार उनको उम्र की फिक्र होती थी, हर बार हमारे लिए दुआ करते थे। हम अपने लिए तो कुछ कहा नहीं, कुछ मांगा ही नहीं जिंदगी में। अगर कुछ भी मांगते तो शायद अल्लाह हर चीज से सरफराज फरमाता था हमको, और अच्छी से अच्छी जिंदगी देता। क्योंकि सब में ज्यादा पूरे नबियों में, अगर आप मेरे ख्याल में सभी को मालूम है, फिर मैं एक बात दोहरा रहा हूँ, सब में ज्यादा तकलीफें उठाई हुजूर अकरम सल्लल्लाहु अलैहि वसल्लम ने उठाई। हम इसलिए उठाए, हमारे लिए उठाए, हमारी आज उम्मत के लिए उठाए, और तो हम इससे हम इसी से ही दूर है। और हम यहाँ पे बिल्कुल लड़ाई झगड़े करते रहते हैं और आगे नहीं बढ़ते हैं। कोई आगे बढ़ता है तो उसको दूर थे। हम जब इंडिया में रह रहे हैं, हम इंडिया में है तो हम इंडिया के खा रहे हैं, हम इंडिया में कर रहे हैं, तो हमको पूरा हमारे वतन के साथ होना चाहिए। बिल्कुल ये नहीं कह रहे कि हम लोग नहीं है, लेकिन होना चाहिए, क्योंकि पहला वतन होता है। वतन, अब जो वतन में रहते हैं, जहाँ की नमक खाते हैं, वहाँ पे आपको। ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಮಾತನಾಡಿ, ಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ದೊರೆತಿರುವುದು ನಮ್ಮೆಲ್ಲರ ಪುಣ್ಯ. ಆಲ್ ಹುಸೇನಿಯರು ಆಶೀರ್ವಾದದಿಂದ ವಕ್ಫ್ ಮತ್ತಷ್ಟು ಅಭಿವೃದ್ಧಿ ಹೊಂದುವ ಮೂಲಕ ಸಮುದಾಯ ಜನರಿಗೆ ಸದುಪಯೋಗವಾಗಲಿ ಎಂದರು. ಸಚಿವ ಎನ್ಎಸ್ ಬೋಸರಾಜ್ ಅವರ ಸಹಕಾರದಿಂದ ನಗರದಲ್ಲಿ ಹೊಸ ಈದ್ಗಾ ಮೈದಾನ ನಿರ್ಮಾಣವಾಗುತ್ತಲಿದೆ. ರಂಜಾನ್ ಮತ್ತು ಬಕ್ರೀದ್ ಹಬ್ಬದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಸ್ಥಳದ ಕೊರತೆ ನಿವಾರಣೆಯಾಗಲಿದೆ ಎಂದರು. और सैयद सज्जाद हुसैन मतवाली साहिब, सैयद अलीउद्दीन खान साहिब, उर्फे राजू शमशाद सज्जाद नशी अशरफ रजा साहिब और ख्वाजा बाउद्दीन साहिब किबला, और साबिक एमपी इंडिया के ग्रुप लीडर हमारे एक्स एमपी हैं कांग्रेस के लीडर मोहम्मद अजहरुद्दीन साहिब, और इस मंच पे तशरीफ फरमा सारे सादात इकराम मशाइखीन मुमाहिदीन और सामने बैठे हुए सारे हजरात को सलाम कहते हुए बस मैं इतना कहना चाहता हूँ, पहली बार हैदराबाद कर्नाटक में मैं समझता हूँ वक्फ बोर्ड के चेयरमैन हमारे हजरत बने हैं। इससे पहले कभी हमारे हैदराबाद कर्नाटक के रीजन में वक्फ बोर्ड चेयरमैन नहीं होता है, पहली बार बने, और हमारी खुशकिस्मती है ऐसी शख्सियत हमारे वक्फ बोर्ड चेयरमैन बने। एक बहुत ही उम्दा तालीम याफ्ता शख्सियत है, बहुत एक हमारे यूनिवर्सिटी के वाइस चांसलर है, बहुत एजुकेशन इंस्टीट्यूशन के एक पूरा हाथ में चलता है। इसलिए मैं वक्फ बोर्ड से जो भी काम हुए दो एक ग्रुप हमारे खास कर मिनिस्टर साहब साहब के खास दिलचस्पी की वजह से जो रायचूर शहर के अंदर 30-40 साल से एक बहुत बड़ी मांग थी ईदगाह की, खास तौर पे हमारे बोसरा साहब की खास तवज्जो लेकर वो दिलचस्पी लिए, वो लगातार फॉलो करकर हम सबको साथ लेकर बशीरुद्दीन साहब है, हमारे समीर साहब है, मौलाना वक्फ बोर्ड के चेयरमैन फरीद खान साहब है, सबको लेकर ईदगाह का काम पूरा काम करके दिए, और ईदगाह की नमाज रमजान और बकरीद की नमाज ईदगाह में पढ़े हम लोग। मैं सारे शहरियान रायचूर मुसलमान भाइयों की तरफ से मैं खास कर इस मंच से मैं एनएस बोसराज साहब का मैं दिल से शुक्रिया अदा करना चाहता हूँ। और रही बात हमारे पास और एक बात बोलना पड़ता, हमारे जनाब हमारे शहर के मिनिस्टर जनाब जमीर अहमद खान साहब, उनका भी मैं यहाँ पर दिल से शुक्रिया अदा करना चाहता हूँ। ये इसलिए तो रायचूर शहर के अंदर जब से हमारी कांग्रेस गवर्नमेंट हमारे स्टेट में आई, आने के बाद लगातार शहर के अंदर हमारे रायचूर डिस्ट्रिक्ट को 14 करोड़ तक मस्जिदों को, दरगाह को, आशिर खानों को बहुत बड़ा फंड दिए। ये तारीखी फंड दिए जमीर साहब, कभी इससे कोई इतना फंड हमारे को नहीं मिला। रायचूर कॉन्स्टिट्यूंसी के एक ही 4 करोड़ रुपए मस्जिदों के लिए 4 करोड़ रुपए दिए जमीर साहब।
इसीलिए और कॉलोनी डेवलपमेंट के लिए 10 करोड़ दिए, इस साल भी 20 करोड़ देने का वादा करें। और मिनिस्टर साहब बनने के बाद गए साल जो 3000 करोड़ माइनॉरिटी का ग्रांट था, और इस साल 4500 करोड़ तक सिद्धरामैया साहब से बात कर खास हमारे आवाम के काम आने के लिए और एक जोरदार ताकत लगाकर 4500 करोड़ ग्रांट इस साल उनके हाथ से हुआ है। इसीलिए मैं खास कर इस मन से मैं जनाब जमीर अहमद खान साहब का दिल से शुक्रिया अदा करना चाहता हूँ। और वक्फोर्ड से जो कामा हमारे ये 2 साल में बहुत जो कामा होना था हुए, इंशाअल्लाह आगे भी हमारे हजरत से मैं हजरत नवाज देशदराज के सज्जादे साहब से मैं खास तौर पे उनसे एक गुजारिश कर रहा हूँ। ಮಾಜಿ ಶಾಸಕ ಸೈಯದ್ ಯಾಸೀನ್ ಮಾತನಾಡಿ, ಪ್ರಥಮ ಬಾರಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿರುವ ಡಾಕ್ಟರ್ ಸೈಯದ್ ಶಾ ಅಲಿ ಅವರು ನೇತೃತ್ವದಲ್ಲಿ ಸಮುದಾಯ ಜನರಿಗೆ ಮತ್ತಷ್ಟು ಸೌಲಭ್ಯ ಸೌಕರ್ಯ ದೊರೆಯಲಿ ಎಂದು ಹಾರೈಸಿದರು. सिद्धरामैया साहब, श्री शिव कुमार साहब और हमारे मेरे अच्छे दोस्त जनाब जमीर साहब, ये तमाम लीडरों का भी इसमें बड़ा योगदान रहा। और हजरत किबला को आज हमारे स्टेट का एक नुमाइंदा और आज एक काबिल शख्सियत को उन्होंने बोर्ड का चेयरमैन बनाया। मैं इन तमाम का तहरीर से मेरे रायचूर के तमाम लोगों की तरफ से मैं शुक्रिया अदा करना चाहता हूं। और खास तौर पर मैं पढ़ रहा था वक्फ लैंड इज द रिचेस्ट लैंड इन अवर कंट्री। कोई गरीब नहीं है, मगर अल्लाह ताला ने ये चैरिटेबल ट्रस्ट बनाया है जिसको हम औकाफ कहते हैं। और ये जगह गरीबों के लिए, गरीबों के चैरिटी के लिए, उनके मकानात के लिए और उनके फलाह बहबूदी के लिए, उनके तालीम के लिए, उनके स्किल डेवलपमेंट के लिए ये मुकर्रर की गई है। अल्लाह ताला ने यहां तक कि मैंने पढ़ा, अल्लाह ताला ने इस चैरिटेबल ट्रस्ट औकाफ के जायदादों की हिफाजत के लिए अपने बंदों को चेयरमैन की हैसियत से मुंतखब किया है। ये बहुत बड़ी बात है, एक बहुत बड़ी जिम्मेदारी हमारे हजरत किबला ने हुक्म फरमाया है। इसका मुकदमे में हमारे तमाम लोगों का ये फर्ज बनता है कि इनकी हम हिम्मत अफजाई करें। और खास तौर पर हिंदुस्तान में हजरत ख्वाजा बंदा नवाज, हजरत ख्वाजा गरीबुल नवाज, महबूब इलाही और हजरत बख्तियार काकी रहमतुल्लाह अलैह और हजरत महबूब इलाही, इतने हजारों बुजुर्गान दीन मसावत का पैगाम, भाईचारगी का पैगाम, मोहब्बत का पैगाम हमारे देश के अंदर दिए हैं। जो ये तमाम तालीमात कुरान मजीद और हमारे नबी करीम सल्लल्लाहु अलैहि वसल्लम ने हमें सिखाया है। और खास तौर पर सहाबा कराम है, आप जहां जहां जाइए और तमाम जो पूरे दुनिया में मुस्लिम हजरत मुस्लिम बिन अकीद रज़ियल्लाहु ताला अन्हा, हजरत अली रज़ियल्लाहु ताला अन्हा और अबू हनीफा रहमतुल्लाह अलैह और मुस्लिम हजरत मुस्लिम बिन अकीद, इतने तमाम बुजुर्गान दीन और रज़ियल्लाहु ताला अन्हुम उनके हाथों से तमाम ये हमारे सारी दुनिया में मसावत का पैगाम ये दिया है। और अल्लाह ताला से मैं दुआ करता हूँ कि हम तमाम लोगों से ये चेयरमैन को मजबूत करें और उसको चैरिटेबल बनाने की कोशिश करें। और खास तौर पर ये बहुत खुशकिस्मत है हमारे हजरत किबला, इनके खदम मुबारक से आज हमारे
सिद्धरामैया जी ने, शिव कुमार जी ने, और इतना बड़ा फंड काफी हमारे इस औकात के लिए मैं इतने सालों से मैंने देखा, इतने चेयरमैन को देखा, इतने औकात के तमाम लीडरान को देखा और मिनिस्ट्रान को देखा, और आज जो करोड़ों रुपए का जो आपका आज फंड आया है, और खास तौर पर हमारे सिद्धरामैया जी ने करोड़ों का, शिव कुमार जी ने और तमाम हमारे मिनिस्ट्रान जितने भी हैं उनके काविशों का नतीजा, खासकर हमारे जमीर साहब काफी फंड लाया है। हम उनसे ज्यादा से ज्यादा उस फंड को गरीबों के लिए हम इस्तेमाल करने की हम कोशिश करें। बहरहाल मैं ज्यादा वक्त न लेते हुए मैं हमारे तमाम लीडरान जो यहाँ पर बैठे हुए हैं, मैं इनका दिल से, दिल की गहराई से मैं इनका शुक्रगुजार हूँ। इंशाअल्लाह मैं ज्यादा वक्त न लेते हुए मैं इस सब्जेक्ट पर मैं कई घंटों तक बोल सकता हूँ, लेकिन आज जगह की तेरे तमाम टाइम की किल्लत है। इंशाअल्लाह कभी आप डिबेट्स रखेंगे, ये सिंपोजियम रखेंगे, हमारे जितने भी मशाइखीन, उस्ताद, इन तमाम का खास तौर पर ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಸನ್ಮಾನಿತರಾಗಿ ಮಾತನಾಡಿದ ವಕ್ಫ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ಸೈಯದ್ ಶಾ ಅಲಿ ಅಲ್ ಹುಸೇನಿ, ಮನುಷ್ಯ ನಿನ್ನೊಬ್ಬರನ್ನು ನೋಡುವ ಪ್ರೀತಿಯಿಂದ ಪ್ರೀತಿಯಾಗಿ ಪ್ರೀತಿ ದೊರೆಯಲಿದೆ. ದೊರೆತಿರುವ ಅವಕಾಶವನ್ನು ನಿಷ್ಠೆ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಅವಕಾಶ ನೀಡಬೇಕೆಂದರು. ಅನೇಕ ನಾಯಕರ ನಿರೀಕ್ಷೆಯಂತೆ ಬೋರ್ಡ್ ಅಧ್ಯಕ್ಷ ಸ್ಥಾನ ದೊರೆತಿದೆ. ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸಲು ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗುತ್ತದೆ. ದೇವರಲ್ಲಿ ಪ್ರಾರ್ಥಿಸಿ ಸಮುದಾಯ ಜನರಿಗೆ ಒಳಿತಾಗಿ ಸಮೃದ್ಧಿ ಸೌಹಾರ್ದತೆ ಬೆಳಗಲು ಎಲ್ಲರೂ ಸೇರಿ ಪ್ರಯತ್ನಿಸೋಣ ಎಂದರು. हम जिससे मोहब्बत करते हैं वो जो कहता है या उसे जो अच्छा लगेगा हम वो करने की कोशिश करते हैं। जैसे आप अपनी वालिदा को अगर मोहब्बत करते हैं, आप अपने वालिद से मोहब्बत करते हैं, तो आप हमेशा ये चाहेंगे कि मैं अपने वालिद और वालिदा को खुश रखूं, है ना? तो आप कैसे खुश रखेंगे? आप वही काम करेंगे जिससे उन्हें खुशी होगी। आप बड़ों को ऐसा कोई काम नहीं करेंगे जिससे उन्हें बुरा लगे। तो अल्लाह ताला को अगर खुश रखना है तो अल्लाह ताला ने जो अपने हबीब के जरिए हम तक कुरान पहुंचाई है और अपने हबीब के जरिए जो कलिमात हम तक पहुंचे हैं, उसके बाद औलिया अल्लाह के जरिए जो हम तक अल्लाह के बताए हुए रास्ते पहुंचे हैं, हमको उन पर चलना है ताकि अल्लाह ताला राजी हो जाए। औलिया अल्लाह का जो मामला है वो खानखाही निजाम, वो खानखाही निजाम क्या है उनको समझने की जरूरत है। खानखाही निजाम वो है जो एक वली अपनी खानखा में, जैसे हजरत हैदर वली मीरा कादरी साहब ने फरमाया कि अगर सज्जादगान तावीज वगैरह देने लग जाएं और अपने असल काम को भूल जाएं तो वो खानखाही निजाम नहीं होगा। खानखाही निजाम वो है जहां लोगों की तरबियत होती है। तरबियत कैसे होती है? मैं एक वाकया आपको सुनाना चाहूंगा। एक बहुत बड़े वली के पास एक ओहदेदार उस जमाने के अपने फर्जंद को लेकर गई, चूंकि वो वली बहुत मशहूर थे। तो आपने ले जाकर कहा कि आप इसको अपना मुरीद कर लीजिए। तो उस वली ने कहा कि देखिए ये आसान काम नहीं है। तो उन्होंने इसरार किया और फिर उस वली ने कहा उस ओहदेदार से
कि ठीक है आप कल से अपने लड़के को यहीं छोड़ जाइए। तो कल से लड़का उस खानका में आ गया और उस वली ने अपने साथी के जरिए उस लड़के को बोलने लगा है कि कल से तुम्हारा काम यही होगा कि जितने जो उस खानका में बाथरूम्स हैं वो कल से तुम उसकी सफाई करोगे। मैंने वो लोग बड़े पैसे वाले ओहदेदार का बड़ा लड़का उनके पास आए और उस महफिल में शामिल हुए, लेकिन फिर कुछ लोगों ने गौर किया कि हजरत निजामुद्दीन औलिया हर 10-15 मिनट को उठकर खड़े हो रहे हैं फिर बैठ जा रहे हैं। तो जब वो खड़े होते तो सब खड़े हो जाते, फिर बैठ जाते तो सब बैठ जाते। ऐसा 3-4 बार हुआ। तो महफिल खत्म होने के बाद जो लोग थे वहां पर महफिल में आपसे अदबन जाकर पूछ लिया कि हुजूर आप इस तरह जो खड़े हो रहे थे इसकी वजह क्या थी। तो हजरत निजामुद्दीन औलिया रहमतुल्लाह अलैह ने फरमाया कि मुझे तुम लोगों के पीछे वो जो गली है वो गली से गुजरता हुआ एक कुत्ता नजर आ रहा था। तो वो जो कुत्ता नजर आ रहा था वो उसकी शबाहत वैसे कुत्ते की थी जो मेरे मुर्शिद के पास गली में फिरता था। तो आप आदाब और अखलाक का मिसाल देखिए कि वो कुत्ता नहीं था जो उनके मुर्शिद के पास था, वो उसकी सिर्फ शबाहत वो कुत्ते जैसी थी। तो उसकी अपने मुर्शिद की ताजीम में निजामुद्दीन औलिया जब वो कुत्ता नजर आता तो उठकर खड़े हो जाते, जब वो कुत्ता हट जाता तो बैठ जाता। मिसाल से कुछ तो हम सीखेंगे कि अपने माँ बाप की ताजीम कैसे किया जाए, अपने बड़ों की ताजीम कैसे किया जाए, अपने असातिज़ा की ताजीम कैसे किया जाए, मशाइखीन की उलमा इकराम की ताजीम कैसे किया जाए। ये ऐसे बेमिसाल जो है वाक़यात मौजूद हैं। मैं आप सबसे गुजारिश करूंगा कि आप सब औलिया अल्लाह के तालीमात पर अमल करने की कोशिश करें। और मैं आखिर में ವೇದಿಕೆಯಲ್ಲಿ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಧರ್ಮಗುರುಗಳು ಇದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶ್ರುದ್ದೀನ್, ಮಹಾನಗರ ಪಾಲಿಕೆ ಉಪಪೌರ ಸಾಜಿದ್ ಸಮೀರ್, ಜಾವೀದ್ ಉಲ್ ಹಕ್ ಸೇರಿದಂತೆ ಅನೇಕರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯ ಜನರು ಭಾಗವಹಿಸಿದ್ದರು. ಯುವಕರು ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಂತೆ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಮಾಜಿ ಕ್ರಿಕೆಟ್ ಅಹಮದ್ ಅಜರುದ್ದೀನ್ ಹೇಳಿದರು. ಯುವಕರು ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಂತೆ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಹೇಳಿದರು. ಅವರು ಇಂದು ಯುವ ಕಾಂಗ್ರೆಸ್ಸಿನಿಂದ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಇಳಿ ವಯಸ್ಸಿನಲ್ಲಿಯೂ ದೇಶದಾದ್ಯಂತ ಸಂಚರಿಸಿ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರೂ ಯುವಕರಿಗೆ ಪ್ರೇರಣೆಯಾಗಬೇಕಿದೆ. ಯುವ ಶಕ್ತಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಬಲ ನೀಡಬೇಕೆಂದರು. ಎರಡನೇ ಬಾರಿಗೆ ರಾಯಚೂರಿಗೆ ಆಗಮಿಸುತ್ತಿದ್ದು ಸಚಿವ ಎನ್ಎಸ್ ಬೋಸರಾಜ್ ಇವರ ಸಹಕಾರಕ್ಕೆ ಅಭಿನಂದಿಸುವುದಾಗಿ ಹೇಳಿದರು. मोस्टली बोसराजू साहब के लिए आया मैं और रवि बोसराजू साहब के लिए आज ये बॉक्स क्रिकेट का टूर्नामेंट है, तो उसमें मेरे को खेलने का मौका नहीं मिला, बट लेकिन प्राइज़ देने का मौका मिल रहा है, तो मैं बहुत खुश हूँ कि मैं कल में फर्स्ट या सेकंड टाइम आ रहा हूँ रायचूर। इससे पहले मुझे याद नहीं है, बट कुछ खुशी हो रही, बहुत डेवलपमेंट हुआ। और मैं यहाँ जितने भी लोग ये बॉक्स क्रिकेट में क्योंकि यूथ कांग्रेस की लोगों ने ऑर्गेनाइज़ किया और जो फैसल है उनकी टीम को मैं बहुत बहुत मुबारकबाद देता हूँ। और लेकिन मैं उम्मीद कर रहा था कि बोसराजू सर भी आएंगे, बट मेरे ख्याल में वो बिज़ी है, लेकिन वो मैं उनकी बहुत कदर करता हूँ और उनको बहुत बहुत मुबारकबाद देता हूँ और उम्मीद करता हूँ मैं उनसे जल्द से जल्द मिलूँ। और उनके साहिबजादे साहब यहाँ पे आए हुए हैं, रवि भाई, मैं काफ़ी टाइम से मिला हूँ, बट इतना अच्छा यहाँ पे काम हो रहा है, इतना अच्छा टूर्नामेंट हो रहा है, क्योंकि क्रिकेट स्पोर्ट्स को आप जब जुड़ाएंगे तो उसमें बहुत आपको फ़ायदा होता है और बहुत उसमें अच्छा होता है। तो मैं जितने भी लोग हैं रायचूर के लोगों को मैं बहुत बहुत मुबारकबाद दूँगा। और जब से भी आए हूँ मुझे बहुत अच्छा वेलकम हुआ
और सेल्फीज तो काफ़ी ले चुका हूँ मैं, लेकिन उम्मीद करता हूँ कि आप लोग हम लोग के लिए सब दुआ करें कि हम अच्छा पार्टी के लिए काम करें और अच्छा पार्टी को जिताएं और राहुल जी, सोनिया जी और प्रियंका जी का और जितने भी हमारे बड़े बड़े लीडर्स हैं उनका नाम आगे बढ़ाएं। खड़गे जी मोस्ट इम्पॉर्टेंट पर्सन है, उन्होंने इतने मेरे ख्याल में इतनी एडवांस एज में भी माशाल्लाह से इतना अच्छा काम कर रहे हैं कि हर बार हर आदमी से मिलते हैं और उनका बहुत बहुत शुक्रिया अदा करूँगा कि और एक भी यहाँ पे फंक्शन हो रहा है जो हमें पीरो मुर्शिद अली हुसैनी साहब का भी उनका आज यहाँ पे उनके लिए एक अच्छा प्रोग्राम बनाया गया, उनको मुबारकबाद देने के लिए और उसके लिए भी मैं खड़गे साहब का और अपने कर्नाटका गवर्नर सिद्धारामैया साहब का भी बहुत बहुत शुक्रिया अदा करता हूँ कि उन्होंने बहुत अच्छा एक स्टेप लिया है और इनको आगे बढ़ाया है। और अली साहब बहुत अच्छा काम करेंगे वफ़ के लिए और इंशाल्लाह आप देखिए उनका काम करने का बिल्कुल तौर और तरीका बिल्कुल अलग है, उनके जो आइडियल्स हैं बहुत स्ट्रांग है, तो मैं उनको भी बहुत बहुत मुबारकबाद करता हूँ। और जितने भी लोग यहाँ पे आए हुए हैं जो रायचूर से और जितने भी लोग यहाँ पे मैच खेल रहे हैं, जो मैच जो हुआ है अभी, तो मैं विनर्स को बहुत मुबारकबाद देता हूँ। मैं उम्मीद करता हूँ कि रनर्स नेक्स्ट टाइम विनर्स नेक्स्ट टाइम रनर्स हो, तो मेरी यही ख्वाहिश है। लेकिन ऑल द वेरी बेस्ट, मुझे बहुत बहुत खुशी है और मैं जितने यहाँ पे पूरे जब से मैं इससे पहले भी कहा रायचूर वालों ने मुझे बहुत बहुत यहाँ पे इतना अच्छा खैर मकदम किया है और मैं उम्मीद करता हूँ कि इंशाल्लाह वो ऐसे ही गारंटीज ज़रूर होंगे, क्योंकि नहीं देखिए सीएम को क्या बोले मुझे मैंने नहीं चुना, लेकिन जो भी गारंटी जो कांग्रेस पार्टी ने जो किया है वो 100% होगी। जैसे कर्नाटका में जैसे लागू हो रही वो तेलंगाना में भी होगी, इसमें आप कोई इसमें दो राय नहीं है। और हमारे सीएम साहब रेवंत रेड्डी साहब ने बहुत अच्छा काम कर रहे हैं, उन्होंने एक फॉरवर्ड थिंकिंग आदमी उनके मेरे ख्याल में आजकल काम करने का उन लोगों को कुछ ज़रा थोड़ा सा डिफ़िकल्ट लग रहा हो, बट लेकिन आगे चल के इसका हल होगा। जब भी डेवलपमेंट होता है तो प्रॉब्लम थोड़ी होती है, तो उसमें देखिए आप लोग को साथ देना पड़ेगा। और तेलंगाना गवर्नमेंट ने जितने जो तेलंगाना के लोग ने जो हमारे कांग्रेस पार्टी को फिर से वापस लाए, तो उम्मीद करते हैं कि हम उनके बिल्कुल साथ है, लोगों के साथ है। ಪೊಲೀಸರು ಸೇರಿದಂತೆ ಯುವಕರು ಸೆಲ್ಫಿ ಪಡೆಯಲು ಮುತ್ತಿಕೊಂಡಿದ್ದರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರ ಸೇರಿದಂತೆ ಅನೇಕರಿದ್ದರು. ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗಲು ಶಾರೀರಿಕ ಸದೃಢತೆ ಅತ್ಯಂತ ಮುಖ್ಯವಾಗಿದ್ದು, ದಿನನಿತ್ಯ ಒತ್ತಡದಲ್ಲಿ ಕೆಲಸ ಮಾಡುವುದರಿಂದ ಪತ್ರಕರ್ತರು ಶರೀರದ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಲ್ಲಯ್ಯ ಹೇಳಿದರು. ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗಲು ಶಾರೀರಿಕ ಸದೃಢತೆ ಅತ್ಯಂತ ಮುಖ್ಯವಾಗಿದ್ದು, ದಿನನಿತ್ಯ ಒತ್ತಡದಲ್ಲಿ ಕೆಲಸ ಮಾಡುವುದರಿಂದ ಪತ್ರಕರ್ತರು ಶರೀರದ ಆರೋಗ್ಯ ಹೆಚ್ಚಿಗೆ ಒತ್ತು ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಲ್ಲಯ್ಯ ಹೇಳಿದರು. ಅವರು ಇಂದು ನಗರದ ಪೊಲೀಸ್ ಮೈದಾನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಒತ್ತಡದಲ್ಲಿ ಕೆಲಸ ಮಾಡುವ ಸರ್ಕಾರದ ಹಲವು ಇಲಾಖೆಗಳಂತೆ ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ವಲಯವೆಂದರೆ ಅದು ಪತ್ರಕರ್ತರ ವಲಯ. ಪತ್ರಕರ್ತರು ದಿನನಿತ್ಯ ಸುದ್ದಿ ಮಾಡುವ ಒತ್ತಡದಲ್ಲಿ ಇರುತ್ತಾರೆ, ಸುದ್ದಿಗಾಗಿ ಓಡಾಡುತ್ತಿರುತ್ತಾರೆ. ಆ ಒತ್ತಡದ ಓಡಾಟದಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಲು ಕ್ರಿಕೆಟ್ಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತಾಲೂಕು ವರದಿಗಾರರ ತಂಡ ಹಾಗೂ ಜಿಲ್ಲಾ ಕೇಂದ್ರದ 2 ತಂಡಗಳ ನಡುವೆ ಪಂದ್ಯಾವಳಿ ನಡೆಯಲಿದ್ದು, ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಕ್ರೀಡೆಯಲ್ಲಿ ಸ್ಫೂರ್ತಿಯಿಂದ ಭಾಗವಹಿಸುವುದು ಅತ್ಯಂತ ಮುಖ್ಯ. ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯಾವಳಿಯಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿ ಎಂದು ತಿಳಿಸಿದರು.
ಬೆಳಗ್ಗೆಯ ನಡಿಗೆ ವಾಕಿಂಗ್ ಬಹಳ ಮುಖ್ಯ. ನಾವು ದಿನನಿತ್ಯ ಮಾಡುವ ಊಟದಂತೆ ವಾಕಿಂಗ್ ಅನ್ನು ಮರೆಯಬಾರದು. ಮನಸ್ಸನ್ನು ಸ್ಥಿರವಾಗಿರಿಸಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಬೆಳಿಗ್ಗೆ ಸಾಧ್ಯವಾಗದೇ ಇದ್ದರೆ ಸಂಜೆ ವೇಳೆಯಲ್ಲಿ ಆದರೂ ವಾಕಿಂಗ್ ಮಾಡಲು ಮುಂದಾಗಬೇಕು. ಸಮಾಜದ ಉದ್ಧಾರಕ್ಕಾಗಿ, ಪ್ರಗತಿಗಾಗಿ ಪತ್ರಕರ್ತರು ದಿನನಿತ್ಯ ಶ್ರಮಿಸುತ್ತಾರೆ. ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಎಂದು ತಿಳಿಸಿದರು. ಅದೆಲ್ಲ ಸ್ವಲ್ಪ ಪ್ರಶ್ನೆ ಮಾಡಬೇಕು. ಬೆಳಿಗ್ಗೆ ವಾಕ್ ಮಾಡ್ತಾರೆ, ಜಾಗ್ ಮಾಡ್ತಾರೆ, ಕೆಲವು ಬೆಟ್ಟ ಆಗ್ತಾರೆ, ಬೇರೆ ಬೇರೆ ವಿಧಾನಗಳ ಮೂಲಕ ಸರಿಯಾದ ಸದೃಢತೆಗೆ ಆದ್ಯತೆ ಕೊಡ್ತಾರೆ. ನಾವೇ ಮಾಡ್ತೀವಿ, ಈ ISP ಪ್ರೆಸೆಂಟ್ ಇದಕ್ಕೆ ವರ್ಕ್ ಮಾಡ್ತಾರೆ. ಏನ್ ಮಾಡ್ತೀವಿ, ಆಗ ಬೆಳಿಗ್ಗೆ 5 ಗಂಟೆಗೆ ವಾಕ್ ಮಾಡಿದಾಗ ಬೇರೆ 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 ಕೆಲಸದಲ್ಲಿ ಓಡಾಡ್ತೀವಿ. ಕೆಲವು ವರದಿ ಮಾಡಬೇಕು, ಓದ್ಬೇಕು, ಇನ್ನೆಲ್ಲೋ ಬೇಕಾಗುತ್ತೆ ಅದು ಹೋಗ್ತೀವಿ. ಕಾಂಪಿಟೇಷನ್ ಆ ಟಿವಿ ಅಥವಾ ಈ ಪತ್ರಿಕೆ ಬರ್ತಾ ನಮ್ಮಲ್ಲ. ಈ ಒತ್ತಡ ನಡುವೆ ಯಾಕೆ ಏನಾದ್ರು ನಾವು ವಿಸಿಟ್ ತರೋದು, ಇಂಥ ಕಾರ್ಯಕ್ರಮಗಳ ಅವಾಗೆ ಆಯೋಜನೆ ಮಾಡಬಹುದು. ಒಂದು ಇನ್ನೊಂದು ಯಾವಾಗ ಟೈಮ್ ಸಿಗುತ್ತೆ ನಿಮಗೆ, ಈವ್ನಿಂಗ್ ಮಾರ್ನಿಂಗ್ ಯಾವ್ದಾದ್ರು ಒಂದು ಟೈಮಲ್ಲಿ ಇದನ್ನ ನಿರಂತರ ಮಾಡ್ಕೊಳ್ಳೋದು ಕೂಡ ಸದೃಢತೆ ತುಂಬಾ ಚೆನ್ನಾಗಾಗುತ್ತೆ. ಏನೇ ಸಾಧನೆ ಮಾಡಬೇಕಾದ್ರೂ ನಾವು ಶರೀರದಿಂದಲೇ ಸಾಧನೆ ಮಾಡಬೇಕು. ಶರೀರದಲ್ಲಿ ಯಾವ ಅಂಗ ತಲೆನೋವು ಏನು ಮುಂದೆ ಏನು ಮಾಡಕ್ಕಾಗಲ್ಲ, ಅಥವಾ ಹೊಟ್ಟೆ ಯಾವುದೇ ಶರೀರ ಯಾವ ಏನೇ ಉದಾಹರಣೆಗೂ ರೋಗ ಬಂದ್ರು ನೋವಾದ್ರು ಕಂಪ್ಲೀಟ್ ಡೇ ವೇಸ್ಟ್. ಹಾಗಾಗಿ ಸಣ್ಣ ವಿಚಾರಗಳಿವೆ, ಅದರಲ್ಲಿ ನಾವು ಬೇಕಾದ ಕಾರಣಗಳು ಅಟ್ಲೀಸ್ಟ್ ಒಬ್ಬ ಆರೋಗ್ಯದ ವ್ಯಕ್ತಿಗೆ ಅದು 45 ಆದ್ಮೇಲೆ ಒಂದು 5-6 ಕಿಲೋಮೀಟರ್ ನಡಿಗೆ ವಾಕ್ ತುಂಬಾ ಇಂಪಾರ್ಟೆಂಟ್. ಬಟ್ ಎಲ್ಲ ಈ ಪ್ರೆಸರ್ವೇಟಿವ್ ಕೆಲಸ ನಾವು ಆಗಲ್ಲ. ಮಾರ್ನಿಂಗ್ ಮಾಡಾಕಂದ್ರೆ ಇವ್ನಿಂಗ್ ಹೋಗ್ಬೇಕು, ಇವ್ನಿಂಗ್ ಮಾಡಾಕಂದ್ರೆ ಮಾರ್ನಿಂಗ್ ಅಥವಾ ಟೈಮ್ ಸಿಗಲ್ಲ. ಈಗ ಯಾವಾಗ ನಾವು ತಿಂಡಿ ಮಾಡಿ ಬ್ರೇಕ್ ಮಾಡ್ತಿದ್ವ ಸಾಕು, ಮುಂದೆ ತಿಂಡಿ ಮಿಸ್ ಮಾಡ್ಕೊಂಡಿದ್ವ, ಊಟ ಅದನ್ನು ಮಿಸ್ ಮಾಡ್ಕೊಂಡಿದ್ವು, ಮತ್ತೆ ಸ್ನ್ಯಾಕ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳೋದು, ಟೀ ಕಾಫಿಗಳು ಬೇಕಾಗಬೇಕು. ಇದನ್ನು ಯಾಕಾಗಲ್ಲ, ಮನಸ್ಸು ಮಾಡೋದು ಇದು ಕೂಡ ಸಾಧ್ಯ. ಹಾಗಾಗಿ ನಿಮ್ಗೆ ಯಾವ ವಿಧಾನ ಟೈಮಲ್ಲಿ ದಯಮಾಡಿ ಇದನ್ನು ಮಾಡಿ. ಮತ್ತೆ ಹಿಂಗಾಗಿ ನೋಡಿ, ನಾವು ಫೆಬ್ರವರಿ ಒಂದು 5 ಘಟನ ಆಯೋಜನೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಆಕ್ಚುಲಿ ಒಂದು ಜಾಥಾ ಮಾಡಿ ಆಮೇಲೆ ಬರೋದಾಗಿತ್ತು ಕೂಡ, ಒಂದು ಜಾಥಾ ಮಾಡಿ ಅಟ್ಲೀಸ್ಟ್ ಒಂದು 4 ಕಿಲೋ ವಾಕ್ ಮಾಡಿ ಆಮೇಲೆ ಈ ಬರೋದಾಗಿತ್ತು. ನಾನು ಬರಲಿಲ್ಲ ಆಕ್ಚುಲಿ, ಗೊತ್ತು ಮಾಡಿದ್ರೆ ಖಂಡಿತ ನಿಮ್ಮೆಲ್ಲ ವಾಕ್ ಮಾಡ್ಕೊಂಡು ಗ್ರೌಂಡ್ ಆಗ್ತಾ ಇದೆ ನೋಡಿ. ಒಂದು 3 ತಿಂಗಳಲ್ಲಿ ಯಾವ್ದಾದ್ರು ಒಂದು ಅಕೇಶನ್ ಇರೋದು, ಒಂದು ಅಕೇಶನ್ ಮಾಡೋಣ. ನೀವು ಬರೀ ನಾನು ಬರೀಲ್ಲ, ಸಂಸ್ಥಾನ ಬರೋದು ನೀವು ಅನಿಸ್ರಿ, ನೀವು ಮತ್ತು ನಾನು ಅನಿಸ್ತೀವಿ. ಒಳ್ಳೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾರೇ ಗೆಲ್ಲಿ ಯಾರೇ ಸೋಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ, ಸ್ಫೂರ್ತಿಯಾಗಿ ಭಾಗವಹಿಸಿ ಆಟ ಆಡೋದು ಬಹಳ ಮುಖ್ಯ. ಮತ್ತೆ ಎಲ್ಲರ ಮೇಲೂ ಜೋರು ಇರಬೇಕು, ಆಯ್ತಾ? ಜೋರು ಬಂದ್ರೆ ಸುಮಾರು ಚಾನಲ್ಸ್ ಬಾರಿ ಓಪನ್ ಆಗುತ್ತೆ, ಎಲ್ಲ ಲಾಕ್ ಆಗಿರ್ತವಲ್ಲ, ಲಾಕ್ ಓಪನ್ ಆಗುತ್ತೆ. ಲಾಕ್ ಓಪನ್ ಆದ್ರೆ ಏನಾಗುತ್ತೆ, ಬಾಡಿ ಚಲನಶೀಲತೆಗೆ ಮತ್ತೆ ಒಂದು ಇದನ್ನ ಕೊಡ್ತಾರೆ, ಚಾನಲ್ ಕೊಡ್ತಾರೆ. ಹಾಗಾಗಿ ಮತ್ತೆ ಮೈಸೂರು ಅಥವಾ ಹೋಗಿದ್ದ ಮುಂಚೆ ನಾನು ರಕ್ತದ ಕೈ ಕೊಡಬಹುದು ಜಾಸ್ತಿ 10 ನಿಮಿಷ 15 ಸೆಕೆಂಡ್ ಕೊಡ್ತೀರಾ? ಥ್ಯಾಂಕ್ ಯು. ನಿಮ್ಮ ಈ ಒಂದು ಪಂದ್ಯ. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಕ್ರೀಡೆ ಎಂಬುದು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಅತ್ಯಂತ ಮುಖ್ಯವಾಗಿದ್ದು, ಒತ್ತಡದ ಬದುಕಿನ ಮಧ್ಯೆ ಮಾನಸಿಕ ನೆಮ್ಮದಿಗೆ ಕ್ರೀಡೆಗಳು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ಆರೋಗ್ಯ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು, ದೈಹಿಕ ಸದೃಢವನ್ನು ಕಂಡುಕೊಳ್ಳಲು ಕ್ರೀಡೆಗಳು ಕೂಡ ಅತ್ಯಂತ ಅವಶ್ಯಕ ಆಗುವಂತ ಅನುಭವಗಳಿಂದ ಈ ಒಂದು ಕ್ರೀಡಾಕೂಟವನ್ನ ತಮ್ಮ ಸಹಕಾರವನ್ನು ಪಡೆದು ಮಹಿಳೆಯನ್ನು ಪಡೆಯುವಂತರಾದ ಅತ್ಯಂತ ಉತ್ಸಾಹಪೂರ್ವಕವಾಗಿ ಸಂತೋಷದಿಂದ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಲು ನಮಗೆ ಸಹಕಾರವನ್ನು ನೀಡಿದಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಸಂಘದಿಂದ ಉತ್ಪೂರ್ಣವಾದ ಸ್ವಾಗತವನ್ನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ
ಅಗತ್ಯ ನೆರವನ್ನು ನೀಡಿದ್ದಾರೆ. ಸೊ ಪುಟ್ಟರಾಜ ಸಾರು ಈ ಜಿಲ್ಲೆಗೆ ಬಂದ ಬಹುತೇಕ ಪೊಲೀಸ್ ಜನಸೇವೆಯಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ, ಜನಸಾಮಾನ್ಯರಿಗೆ ಬರುವ ನಿಟ್ಟಿನಲ್ಲಿ ಒಂದು ಪೊಲೀಸ್ ಇಲಾಖೆಯನ್ನ ಮಾದರಿ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಕೂಡ ನಡೆದಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ ಬಹುಶಃ ಕ್ರೀಡೆಯನ್ನು ಆಯೋಜನೆ ಮಾಡಲು ಅಗತ್ಯ ಸಹಕಾರ ನೀಡಿರುವುದರಿಂದ ಅವರಿಗೆ ನಾನು ಒಕ್ಕೂಟದ ಅಭಿನಂದನೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಈರೀಶ್ ನಾಯಕ್, ಹಿರಿಯ ಪತ್ರಕರ್ತರಾದ ಸುರೇಂದ್ರ ಚಾರ್ ಕುರ್ತಕುಂದ, ರಾಯಚೂರು ವಾಣಿ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಅರವಿಂದ್ ಕುಲಕರ್ಣಿ, ಕಂಪಿಲವಾಣಿ ಸಂಪಾದಕ ಭೀಮರಾಯ ಹದ್ದೇನಾಳ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಜಿಲ್ಲಾ ಕಾರ್ಯದರ್ಶಿ ಪಾಷಾಹಟ್ಟಿ, ಪ್ರಜಾಸಿದ್ಧ ಪತ್ರಿಕೆಯ ಸಂಪಾದಕ ಶಿವರಾಜ್, ಸಿಟಿ 11 ಕ್ರಿಕೆಟ್ ಕ್ಲಬ್ನ ಮುಖ್ಯಸ್ಥ ಶರಣರೆಡ್ಡಿ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಪತ್ರಕರ್ತರು ಉಪಸ್ಥಿತರಿದ್ದರು. ಮಡಿವಾಳ ಸಮಾಜ ಕೇವಲ ಕಾಯಕದಲ್ಲಿ ಮಾತ್ರವಲ್ಲದೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದೆ. ಮಡಿವಾಳ ಸಮಾಜದ ವಿದ್ಯಾರ್ಥಿಗಳ ಫಲಿತಾಂಶವು ಉತ್ತಮವಾಗಿದ್ದು, ಸಮಾಜದ ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದು, ಈ ಸಾಧನೆಯನ್ನು ನವಮಾನ ಅಂಕಿಗಳ ಸಾಧನೆ ಎನ್ನಬಹುದಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಮಡಿವಾಳ ಸಮಾಜ ಕೇವಲ ಕಾಯಕದಲ್ಲಿ ಮಾತ್ರವಲ್ಲದೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದೆ. ಮಡಿವಾಳ ಸಮಾಜದ ವಿದ್ಯಾರ್ಥಿಗಳ ಫಲಿತಾಂಶವು ಉತ್ತಮವಾಗಿದ್ದು, ಸಮಾಜದ ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದು, ಈ ಸಾಧನೆಯನ್ನು ನವಮಾನ ಅಂಕಿಗಳ ಸಾಧನೆ ಎನ್ನಬಹುದಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಮಡಿವಾಳ ಸಮಾಜದಿಂದ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಸಾಧನೆ ಅಭೂತಪೂರ್ವ ಸಾಧನೆಯಾಗಿದ್ದು, ಮನಸ್ಸಿಗೆ ಮುದ ನೀಡುವಂತಾಗಿದೆ. ಅನೇಕ ಸವಾಲುಗಳು, ಸಮಸ್ಯೆಗಳ ಮಧ್ಯೆಯೂ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿರುವುದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಇನ್ನೂ ಸಾಧನೆ ಮಾಡುವುದು ಸಾಕಷ್ಟು ಇದೆ. ಸಾಧನೆಯ ಗುರಿ ಕಡೆಗೆ ಮಾತ್ರ ಗಮನ ಹರಿಸಿ ಉತ್ತಮ ಪ್ರಜೆಗಳಾಗಬೇಕು ಎಂದು ಕರೆ ನೀಡಿದರು. ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ದಟ್ಟವಾಗಿ ವಾಸ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲದೆ ಜಿಲ್ಲಾದ್ಯಂತ ಬೇರೆ ಬೇರೆ ಕಡೆ ಮಡಿವಾಳ ಜನಾಂಗ ವಾಸ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಜನಸಂಖ್ಯೆಯಲ್ಲಿ ತೀರಾ ಹೆಚ್ಚೇ ಇರುವವರು ಕೂಡ ಅವರ ಸಾಧನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಅವರು ನಮಗೆ ತೋರಿಸ್ತಾರೆ. ನಾನು ಅನ್ಕೊಂಡಿದ್ದೆ ನನ್ನ ಸಂಖ್ಯೆ ಇರೋದೆಲ್ಲ ದಶಮಾಂಶ ಬರುತ್ತಿದೆ ಅಂತೇಳಿ. ಆದ್ರೆ ಇಲ್ಲಿ ಇರೋ ಅಂಕಿಅಂಶಗಳು ನೋಡಿದ್ರೆ ನಾವು ಬೇರೆ ಹೊಸದೇ ಹೆಸರಿಡ್ಬೇಕಾಗ್ತದೆ. ನವಮಾನ ಅಂಶನೋ ಏನೋ ಅಂತ ಹೇಳ್ಬೇಕಾಗ್ತದೆ. ಎಲ್ಲ 9 ಶುರು ಆಗ್ತದೆ. 97.76, 97.76, 96.67, 92.90 ಯಾವುದು ಕಡಿಮೆ ಇಲ್ಲ. ಅಭೂತಪೂರ್ವವಾದಂಥ ಸಾಧನೆಯನ್ನ ಈ ಮಕ್ಕಳು ಮಾಡಿರುವಂಥದ್ದು ನಮ್ಮ ನಿಜವಾಗಿಯೂ ಮನಸ್ಸಿಗೆ ಮುದವನ್ನು ನೀಡುವಂಥದ್ದು. ಹಲವಾರು ಸವಾಲುಗಳಿರ್ತದೆ. ಮಕ್ಕಳು ಓದ್ತಾ ಇರುವಂಥ ಸಂದರ್ಭದಲ್ಲಿ ಭಾಷೆ ತೊಡಕಿರ್ತದೆ, ಸಬ್ಜೆಕ್ಟ್ ತೊಡಕಿರ್ತದೆ, ಹೇಳ್ಕೊಡುವಂಥ ಅಭಾವ ಇರ್ತದೆ. ನಾವೆಲ್ಲ ಸರ್ಕಾರ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಕೆಲವೊಮ್ಮೆ ಅಡ್ಡಿ ಆತಂಕಗಳು ಇರುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಫೀ ಕೊಡಬೇಕು. ಇವೆಲ್ಲ ಮಕ್ಕಳ ಮೇಲೆ ಭಾರ ಇರ್ತದೆ. ತಂದೆ ತಾಯಿಗಳ ಮೇಲೆ ಯಾವ ರೀತಿ ಭಾರ ಇರುತ್ತೋ ಅದೇ ರೀತಿ ಮಕ್ಕಳ ಮೇಲೂ ಭಾರ ಇರ್ತದೆ. ಆದರೆ ಅವನ್ನೆಲ್ಲವನ್ನ ಅವರು ಸಮರ್ಥವಾಗಿ ಎದುರಿಸ್ತಾ, ಕೆಚ್ಚೆದೆಯನ್ನು ತೋರಿಸ್ತಾ, ಏಕಾಗ್ರತೆಯನ್ನು ತೋರಿಸ್ತಾ, ಓದಿನ ಮೇಲೆ ಆಸಕ್ತಿ ಪ್ರೀತಿಯನ್ನು ತೋರಿಸ್ತಾ 90ರ ಗಡಿಯನ್ನು ದಾಟಿ ನಿಂತಿರುವಂಥದ್ದು ಅವರೆಲ್ಲರೂ ನಮ್ಮ ಅಭಿನಂದನೆಗೆ ಅರ್ಹರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆದ್ರೆ ಮಕ್ಕಳೇ, ಇದು ಒಂದು ಗಂಟೆ ಮಾತ್ರ. ಸ್ಕೂಲ್ನಿಂದ ನೀವೇನು ಪಾಸ್ ಆಗಿ ಬಂದಿದ್ದೀರಿ ಅದು ಒಂದು ಹಂತದಲ್ಲಿ ಮಾತ್ರ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈ ಹಂತ, ಈ ಒಂದು ಜನಾಂಗ ಮತ್ತು ಹಿರಿಯ ನಾಯಕರು, ಪೂಜ್ಯ ಸ್ವಾಮೀಜಿಯವರೆಲ್ಲ ಬಂದು ನಿಮಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಿಮ್ಗೆ ಬೆಂತಟ್ಟಿ, ನಿಮಗೆ ಶಾಲ್ ಹೊಲಿಸಿ, ನಿಮಗೆ ಹಾರ ಹಾಕಿ ಸನ್ಮಾನ ಮಾಡ್ತಾ ಇರೋದ್ರಿಂದ ನೀವು ಸಂತೋಷ ಪಡಿ. ಆದ್ರೆ ಹೋಗ್ಬಾರ್ದು, ತೀರಾ ಹೋಗ್ಬಾರ್ದು. ಯಾಕೆಂತ ಹೇಳಿದ್ರೆ ಇನ್ನೂ ನೀವು ಸಾಧನೆ ಮಾಡಬೇಕಾಗಿರೋದು ಸಾಕಷ್ಟಿದೆ. ಆದ್ರಿಂದ ನೀವು ತಯಾರಾಗಿ ಅಂತ ಹೇಳಿ ಬಯಸ್ತಾ ಇದ್ದೀವಿ.
ಇವತ್ತಿನ ದಿವಸದ ಯಶಸ್ಸಿನಿಂದ ನೀವು ಹುಮ್ಮಸ್ಸನ್ನು ಕಂಡುಕೊಳ್ಬೇಕು, ಛಲ ಕಂಡುಕೊಳ್ಬೇಕು, ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಬೇಕು ಅನ್ನುವ ಒಂದು ಏಕಾಗ್ರತೆಯನ್ನ ಛಲ ಬಿಡದ ಏನು. ಇದೇ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಮಾತನಾಡಿ, ಜನರ ಅನುಕೂಲಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಜನರ ಸಹಕಾರದಿಂದ ಮಾತ್ರ ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ. ರಾಜ್ಯದ ಶೈಕ್ಷಣಿಕ ಫಲಿತಾಂಶದಲ್ಲಿ ಜಿಲ್ಲೆಯು ಕೊನೆಯ ಸ್ಥಾನದಲ್ಲಿ ಇದ್ದು, ಇಲ್ಲಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಪಾಲಕರಿಂದ ಮಕ್ಕಳಲ್ಲಿ ಶೈಕ್ಷಣಿಕ ಗುಣಗಳನ್ನು ಬೆಳೆಸಿ ಉತ್ತಮ ಶಿಕ್ಷಣವಂತರನ್ನಾಗಿ ಮಾಡುವ ಜವಾಬ್ದಾರಿ ಇದೆ ಎಂದರು. ಆ ಪ್ರಯತ್ನದಲ್ಲಿ ಜನರ ಸಹಕಾರ ಇದ್ದರೆ ಮಾತ್ರ ಆ ಯೋಜನೆಗಳು ನಮಗೆ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅನೇಕ ಸರ್ಕಾರದಿಂದ ಶಾಲೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಶಿಕ್ಷಕರ ನೇಮಕಾತಿ ಇರ್ಬೋದು, ಮಕ್ಕಳಿಗೆ ಪುಕ್ಕಟ್ಟಾಗಿ ಅನೇಕ ರೀತಿಯ ಡ್ರೆಸ್ ಕೊಡ್ತಕ್ಕಂಥದ್ದು, ಬುಕ್ ಕೊಡ್ತಕ್ಕಂಥದ್ದು, ಸಾಕ್ಸ್ ಕೊಡ್ತಕ್ಕಂಥದ್ದು, ಪೌಷ್ಟಿಕ ಆಹಾರಕ್ಕೆ ಹಾಲು ಕೊಡ್ತಕ್ಕಂಥದ್ದು, ಬಾಳೆ ಕೊಡ್ತಕ್ಕಂಥದ್ದು, ಚಕ್ಲಿ ಕೊಡ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಕ್ಕಂಥದ್ದು, ವಸ್ತುಗಳು ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸರ್ಕಾರಗಳು ಮಕ್ಕಳನ್ನ ಶೈಕ್ಷಣಿಕ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡಬೇಕೆಂಬ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಇವತ್ತಿಗೂ ನಾವು ರಾಜ್ಯದ ನಾವು ಫಲಿತಾಂಶ ನೋಡಿದಾಗ ನಾವು ಕೊನೆಯ ಭಾಗದಲ್ಲಿ ಬೀದರ್ ಪೂರ್ತಿ ಕೊನೆಯ ಭಾಗದಲ್ಲಿದೆ. ಆದ ನಂತರ ಗುಲ್ಬರ್ಗ, ಆದ ನಂತರ ಯಾದಗಿರಿ, ರಾಯಚೂರು, ಬಳ್ಳಾರಿ, ಈ 5-6 ಡಿಸ್ಟ್ರಿಕ್ಟ್ಗಳು ನಾವು ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಮಾರ್ಕ್ಸ್ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು 50% ಬೇಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅನೇಕ ರೀತಿಯಲ್ಲಿ ಯೋಜನೆಗಳು ಸರ್ಕಾರ ತರ್ತಾ ಇದೆ. ಪ್ರೈವೇಟ್ ಶಾಲೆ, ಏಡೆಡ್ ಶಾಲೆಗಳು, ಅನೇಕ ಮಠಾಧೀಶರು, ಅನೇಕ ಸಂಘ ಸಂಸ್ಥೆಗಳು ಇರ್ತಕ್ಕಂಥ ಶಾಲೆಗಳು, ಈ ರೀತಿಯಾಗಿ ಸಾಕಷ್ಟು ಶಾಲೆಗಳು ಪ್ರಾರಂಭ ಆಗಿದ್ದು ಸಹಿತ ಇನ್ನೂ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮಕ್ಕಳು ಹೆಚ್ಚಿನ ಒಂದು ಫಲಿತಾಂಶ ಪಡೆಯಲಿಕ್ಕೆ ಇನ್ನೂ ನಾವು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದು ಗಂಭೀರವಾಗಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು, ಆ ದಿಶೆಯಲ್ಲಿ ನಮ್ಮೆಲ್ಲರ ಪ್ರಯತ್ನ ಬಹಳ ಅವಶ್ಯಕತೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತೆ. ನಂತರ 30-31 ತಾರೀಕು ಸರ್ಕಾರದಿಂದ ಮುಖ್ಯಮಂತ್ರಿಗಳು, ಚೀಫ್ ನಮ್ಮ DC-ಗಳು, CO-ಗಳು ಮೀಟಿಂಗ್ ಆಯಿತು. ನಾವೆಲ್ಲ ಮಂತ್ರಿಗಳು, ಅದರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರೀಸು ಎಲ್ಲರೂ ಭಾಗವಹಿಸಿದ್ರು. ಒಂದು 2 ತಾಸು ಚರ್ಚೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರು. ಎಲ್ಲ CO-ಗಳು, DC-ಗಳಿಗೆ, ಮಂತ್ರಿಗಳಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲ ಸಹಿತ ಕಟ್ಟುನಿಟ್ಟಾದಂಥ ಆದೇಶ ನೀಡಿದ್ದಾರೆ. ಯಾವ ಕಾರಣದಿಂದ ನಾವು ಈ 6 ಜಿಲ್ಲೆಗಳಲ್ಲಿ ನಾವು ಉತ್ತಮವಾದ ಫಲಿತಾಂಶ ಸಿಗಲಿಕ್ಕೆ ತೊಂದರೆ ಆಗ್ತಾ ಇದೆ, ಡ್ರಾಪ್ ಔಟ್ ಆಗ್ತಾ ಇದೆ, ಶಿಕ್ಷಣ ಕೊರತೆ ಇದೆ, ಮತ್ತು ಏನು ಕಾರಣ ಅನ್ನೋದು ನಾವು ಗುರುತಿಡಬೇಕು. ಆ ದಿಶೆಯಲ್ಲಿ ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಸಮಾಜ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಶಿಕ್ಷಣ ಅತ್ಯಂತ ಮಹತ್ವದ್ದಾಗಿದ್ದು, ಆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ಸನ್ಮಾನ ಸಿಗುತ್ತದೆ ಎಂಬ ದೃಷ್ಟಿಯಿಂದ ಸಾಧನೆ ಮಾಡದೆ ಪರೀಕ್ಷೆಯ ಫಲಿತಾಂಶಗಳನ್ನು ಬದುಕಿನ ಹೆಜ್ಜೆಗಳಂತೆ ಪರಿಗಣಿಸಿ ಅಭ್ಯಾಸ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. ಮಕ್ಕಳು ಸನ್ಮಾನಗೊಳ್ತಾ ಇದ್ರೆ ನಿಮ್ಮ SSLC ಮತ್ತು PUC ಸೆಕೆಂಡ್ ಇಯರ್ ಎರಡೂ ಅಂಕಗಳಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡು ತಾವೇನು ಸಮಾಜದ ವತಿಯಿಂದ ಸನ್ಮಾನಗೊಳ್ತಾ ಇದ್ರಿ, ತಮಗೂ ಮತ್ತು ವಿಶೇಷವಾಗಿ ಇವತ್ತು ಸಮಾಜದ ಹಿರಿಯರು ಯಾರ್ಯಾರು ವಿಶೇಷ ಸಾಧನೆಯನ್ನು ಮಾಡಿದಿರಿ ಸಮಾಜದ ಏಳಿಗೆಗಾಗಿ, ಸಮಾಜದಲ್ಲಿ ಮತ್ತು ಎಲ್ಲ ರಂಗಗಳಲ್ಲೂ ಏಳಿಗೆ ಮಾಡಿದ್ರೆ ಅವ್ರಿಗೂ ನಾನು ವಿಶೇಷವಾಗಿ ನಮಸ್ಕರಿಸಿ ಇವತ್ತು ಬಹಳ ಅತ್ಯುತ್ತಮ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ನಾವು ಯಾವ ಸಮಾಜ ಮುಂದೆ ಬರಬೇಕಾದ್ರೂ ವಿದ್ಯಾಭ್ಯಾಸ ಇರುವಂತ ಸಮಾಜ ಮುಂದೆ ಬರೋದು ಸಹಜ. ಅಂತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವಂತ ಮಕ್ಕಳಿಗೆ ಸನ್ಮಾನ ಮಾಡುವುದರ ಮೂಲಕ ತಾವೆಲ್ಲರೂ ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಸನ್ಮಾನ ಮಾಡ್ತಾ ಇದ್ದಾರೆ, ಬಹಳ ಶ್ಲಾಘನೀಯವಾದಂತಹ ಕೆಲಸ ಅಂತೇಳಿ ನಾನು ಭಾವಿಸ್ತೀನಿ. ಬಹುಶಃ ಮಕ್ಕಳು ಅದೇ ರೀತಿ ಭಾವಿಸ್ಬೇಕು. ನೀವು ಸನ್ಮಾನಗೊಂಡ್ರೆ ನೀವೇನು ಹೆಚ್ಚು ಸಾಧನೆ ಮಾಡಿದಿರಿ ಅಂತೇನು ಅರ್ಥ ಅಲ್ಲ. ಇದು ನಿಮ್ಮ ಮೊದಲನೇ ಹೆಜ್ಜೆ ಮತ್ತು ಸಮಾಜದಲ್ಲಿ ನಿಮ್ಮ ಮೇಲೆ ಒಂದು ಭರವಸೆ ಇದೆ. ನೀವು ಮುಂದೆ ಸಮಾಜಕ್ಕೆ ಮತ್ತು ಸಮಾಜದಲ್ಲಿರುವಂತಹ ಬಡ ಜನರಿಗೆ ಇದೇ ರೀತಿ ಪ್ರೋತ್ಸಾಹ, ಯಾವ ರೀತಿ ಇವತ್ತು ಸಮಾಜ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ರಿ, ನೀವು
ಅಂತ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿರಂತಿದ್ದಾಗ ಮಾತ್ರ ಇವತ್ತೇನು ಈ ಕಾರ್ಯಕ್ರಮ ಮಾಡಿದರೆ ಇದು ಸಾರ್ಥಕ ಆಗ್ತದ. 10th PUC ಸೆಕೆಂಡ್ ಇಯರ್ ನಲ್ಲಿ ನೀವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತಗೊಂಡ್ರೆ ಏನು ಆಗೋದಿಲ್ಲ. ನೀವು ಮುಂದೆ ವೈದ್ಯಕೀಯ ಶಿಕ್ಷಣದಲ್ಲೋ KS IAS ಯಾವ ಬ್ಯಾಂಕಿಂಗ್ ಎಕ್ಸಾಮ್ ನಲ್ಲಿ ಮಾಡಿ ನೀವು ನಿಮ್ಮ ಕುಟುಂಬವನ್ನು ಮೊದಲು ಸಾಕಬೇಕು. ನಿಮ್ಮನ್ನು ಹಡೆದಂತ ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ನೀವು ನಿಮ್ಮ ತಂದೆ ತಾಯಿಗಳು ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಾಗ ಸಮಾಜ ನಿಮ್ಮನ್ನು ಇನ್ನೂ ಹೆಚ್ಚು ಗೌರವಯುತವಾಗಿ ನೋಡ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ದರು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಪ್ರಮುಖರಾದ ಎನ್ ಶಂಕರಪ್ಪ, ಜಿ ಶಿವಮೂರ್ತಿ, ಕೆ ಶಾಂತಪ್ಪ, ಜಯಣ್ಣ, ಪವನ್ ಕುಮಾರ್, ರವೀಂದ್ರನಾಥ್, ಶೇಖರಪ್ಪ, ಟಿ ಮಲ್ಲೇಶ್, ಸೂಗಪ್ಪ, ವಿರೂಪಾಕ್ಷಪ್ಪ, ವೆಂಕಟೇಶ್, ಆಂಜನೇಯ, ಚಂದ್ರಶೇಖರ್, ಮಂಜುಳಾ, ಹನುಮಂತ, ನರಸಪ್ಪ, ಚಂದಪ್ಪ, ಈರಣ್ಣ, ಬಸವರಾಜ್, ಶಿವಕುಮಾರ್, ಸಂಘದ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಮಾಲ ಜಂಕ್ಷನ್ನಿಂದ ಸಿಂಧನೂರುವರೆಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಕೆಆರ್ಡಿಸಿಎಲ್ ವತಿಯಿಂದ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಸಂಸದ ಜಿ. ಕುಮಾರ್ ನಾಯಕ್ ರಸ್ತೆಯ ಕಾಮಗಾರಿ ಮತ್ತು ಗುಣಮಟ್ಟವನ್ನು ವೀಕ್ಷಿಸಿ ತದನಂತರ ಮಾನ್ವಿ ಸಮೀಪದ ಕಪ್ಗಲ್ ಕೆಆರ್ಡಿಸಿಎಲ್ ಭೇಟಿ ನೀಡಿ ಪ್ರಯೋಗಾಲಯವನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ರಸ್ತೆಗಳ ಬಳಸುವ ಸಾಮಗ್ರಿಗಳ ಗುಣಮಟ್ಟವನ್ನು ಪರೀಕ್ಷಿಸಿದರು. ಕೆಆರ್ಡಿಸಿಎಲ್ ವತಿಯಿಂದ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಸಂಸದ ಜಿ. ಕುಮಾರ್ ನಾಯಕ್ ರಸ್ತೆಯ ಕಾಮಗಾರಿ ಮತ್ತು ಗುಣಮಟ್ಟವನ್ನು ವೀಕ್ಷಿಸಿ ನಂತರ ಮಾನ್ವಿ ಸಮೀಪದ ಕಪ್ಗಲ್ ಕೆಆರ್ಡಿಸಿಎಲ್ನ ಕ್ಯಾಂಪ್ಗೆ ಭೇಟಿ ನೀಡಿ ಪ್ರಯೋಗಾಲಯವನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ರಸ್ತೆ ಬಳಸುವ ಸಾಮಗ್ರಿಗಳ ಗುಣಮಟ್ಟವನ್ನು ಪರೀಕ್ಷಿಸಿದರು. ಒಟ್ಟು ಯೋಜನೆ 1695.85 ಕೋಟಿ ರೂಪಾಯಿಗಳಿಗೆ ಅನುಮೋದನೆ ನಡೆದಿದ್ದು, ಈ ಕಾಮಗಾರಿಯು ಸುಮಾರು 78.45 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದಲ್ಲಿ ಸದರಿ ರಸ್ತೆಯು 30 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿರುವುದರಿಂದ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ ಕಾಮಗಾರಿಯನ್ನು ತೀವ್ರಗೊಳಿಸಿ ಹಾಗೆ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರುವಂತೆ ನಿಗಾ ವಹಿಸಲು ಸೂಚಿಸಿದರು. ಮುಖ್ಯ ರಸ್ತೆಯಲ್ಲಿ ಬರುವ ಹಳ್ಳಿಗಳಿಗೆ ಸೂಚನಾ ಫಲಕಗಳು ಹಾಗೂ ರಸ್ತೆ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ 2 ಕಡೆ ಡಿವೈಡರ್ಗಳನ್ನು ಮಾಡಿ ಅವಶ್ಯಕತೆ ಇರುವ ಕಡೆ ಸೇತುವೆ ಕೆಳಗಡೆ ಅಂಡರ್ ಪಾಸ್ ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಿ ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಮುರಳೀಧರ್ ಟಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಜುನಾಥ್, ಸಹಾಯಕ ಇಂಜಿನಿಯರ್ ವಿನೋದ್, ಅಶೋಕ್ ಮಾನೆ, ಇಂಜಿನಿಯರ್ ಅತುಲ್ ಸೇರಿದಂತೆ ನಿಯಮಿತಿಯ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಇದ್ದರು. ಪತ್ರಕರ್ತರು ಮತ್ತು ಪೊಲೀಸರ ನಡುವೆ ಅವಿನಾಭಾವ ಸಂಬಂಧವಿದ್ದು ಸೌಹಾರ್ದತೆ ಕ್ರೀಡಾಕೂಟದಲ್ಲಿ ಪತ್ರಕರ್ತರ ಜೊತೆಗೆ ಆಟವಾಡುತ್ತಿರುವುದು ಸೌಹಾರ್ದತೆ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಜಿಲ್ಲಾ ಪೊಲೀಸ್ ಉಪಾಧ್ಯಕ್ಷ ಶಾಂತವೀರ್ ಇ ಹೇಳಿದರು. ಪತ್ರಕರ್ತರು ಮತ್ತು ಪೊಲೀಸರು ನಡುವೆ ಅವಿನಾಭಾವ ಸಂಬಂಧವಿದ್ದು ಸೌಹಾರ್ದತೆಯ ಕ್ರೀಡಾಕೂಟದಲ್ಲಿ ಪತ್ರಕರ್ತರ ಜೊತೆಗೆ ಆಟವಾಡುತ್ತಿರುವುದು ಸೌಹಾರ್ದತೆ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಜಿಲ್ಲಾ ಪೊಲೀಸ್ ಉಪಾಧೀಕ್ಷ ಶಾಂತವೀರ್ ಇ ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಪೊಲೀಸ್ ಮತ್ತು ಪತ್ರಕರ್ತರ ಸಂಘಗಳ ನಡುವೆ ಹಮ್ಮಿಕೊಂಡ ಸೌಹಾರ್ದತೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಟಾಸ್ ಮಾಡುವ ಮೂಲಕ ಉದ್ಘಾಟಿಸಿದರು. ಪತ್ರಕರ್ತರು ಮತ್ತು ಪೊಲೀಸ್ ನಡುವೆ ಅವಿನಾಭಾವ ಸಂಬಂಧವಿದೆ. ಪೊಲೀಸರ ಕ್ರೀಡಾಕೂಟದಲ್ಲಿ ಪತ್ರಕರ್ತರ ಜೊತೆ ಕ್ರಿಕೆಟ್ ಆಡುವುದು ಹಾಗೂ ಪತ್ರಕರ್ತರ ಸಂಘದ ಕ್ರೀಡಾಂಗಣದಲ್ಲಿ ಪೊಲೀಸ್ ತಂಡ ಭಾಗವಹಿಸಿ ಆಟ ಆಡುವುದರ ಸಂಬಂಧ ಗಟ್ಟಿಗೊಳಿಸಿದೆ ಎಂದರು. ಪೊಲೀಸರ ಜೊತೆಗೆ ಸಹಕಾರ ದಿನವಿಡೀ ಜೊತೆಗೆ ಇರಲಿ ಎಂದು ತಿಳಿಸಿದರು. ಎಲ್ಲ ತಾಲೂಕಿನ ಪತ್ರಕರ್ತರ ಸೋದರರೇ, ಕ್ರಿಕೆಟ್ ಬಹಳ ವರ್ಷದಿಂದ ಒಂದು ಜನಪ್ರಿಯವಾದ ಕ್ರೀಡೆ. ಗ್ರೂಪಲ್ಲಿ ನಾವು ಹೇಳಿದಾಗೆ ಆಟ ಆಡಿ ನೀವು ಅದನ್ನ ನೀವು ಫುಲ್ ಎಂಜಾಯ್ ಮಾಡಿ, ಆಟವನ್ನು ಸಂಪೂರ್ಣ ನಿಮ್ಮನ್ನು ಕಲಿಸ್ಕೊಂಡು ಎಂಜಾಯ್ ಮಾಡಿ. ಯಾರೇ ಗೆದ್ರು ಅವ್ರ ಜೊತೆ ನೀವು ಗೆಲ್ಲುವಂತ ಸಂಬಂಧ ಮಾಡ್ತೀವಿ. ಇದು ಒಬ್ಬರಿಗೊಬ್ಬರಿಗೆ ಅಂದ್ರೆ ಹತ್ತಿರ ತಗೊಳ್ಳುವಂತ ಆಟ. ಇದು ಬೇರೆ ನಾವು ಟೆನ್ನಿಸ್ ನೋಡ್ತೀವಿ, ಬ್ಯಾಡ್ಮಿಂಟನ್ ನೋಡ್ತೀವಿ, ಶಟಲ್ ಇದೆಲ್ಲ ವೈಯಕ್ತಿಕ ಇರ್ತದ. ಇದು ಟೀಮು. ಈ ಟೀಮ್ ಇದನ್ನ ವೈಯಕ್ತಿಕ ಎಲ್ಲಾದ್ರೂ ಒಂದು ಕೊಡುಗೆ ಇರ್ತದೆ. ಯಾರೋ ಒಬ್ಬರು ವ್ಯಕ್ತಿಯಿಂದ ಏನಾದ್ರು ಟೀಮ್ ಇಂದ ಹಾಗೆ ಕೆಲಸ ಮಾಡ್ತೀವಿ. ಪತ್ರಕರ್ತರ ಜೀವನದಲ್ಲಿ ನಾವು ಯಾವಾಗ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡ್ತೀವಿ, ನಮ್ಮ ಪತ್ರಿಕೆಯಲ್ಲಿ ಹೇಗಬೇಕು ಪತ್ರಕರ್ತರು ಹಾಗೆ ಅಂತ ಹೇಳಿ. ಆದ್ರೆ ಟೀಮ್ ಆಗಿ ಯಾವ್ದೋ ಒಂದು ಸಮಾಜದ ಉದ್ಧಾರ ಆಗುತ್ತಾ ಇದೆ. ಪತ್ರಕರ್ತರ ಉದ್ಯೋಗಗಳ ಜೊತೆ ಒಂದು ಸಮಾಜದ ಉದ್ಧಾರಕ್ಕಾಗಿ ಒಂದು ಒಂದು ಪ್ರಗತಿ ಮತ್ತು ಅಭಿವೃದ್ಧಿಯಾಗಿ ಒಂದು ಒಳ್ಳೆ ಯೋಚನೆ ಮಾಡಿದೆ. ಈ ನಾವು ಕ್ರಿಕೆಟ್ ಹಾಗೆ ಒಂದು ಸಂಬಂಧಪಟ್ಟು ನಾವು ಒಂದು ಒಳ್ಳೆ ಕೆಲಸ ಆಯ್ತಪ್ಪ ಅಂದ್ರೆ ನಮಗೂ ಅದೇ ರೀತಿ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಅವಕಾಶ ಕೊಟ್ಟ ಗುಣಾಂತರಿಗೂ ಹಾಗೂ ಪತ್ರಿಕೆಗಳು ಧನ್ಯವಾದ. ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಈರೇಶ್ ನಾಯಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ಕಾರ್ಯದರ್ಶಿ ಪಾಷಾ ಹಟ್ಟಿ, ಪತ್ರಕರ್ತಗಳಾದ ಸಿದ್ದು ಬಿರಾದರ್, ವಾಗೀಶ್ ಪಾಟೀಲ್, ಮಲ್ಲಿಕಾರ್ಜುನ ಸ್ವಾಮಿ, ಬಸವರಾಜ್ ನಾಗಡದೇನಿ, ಭೀಮೇಶ್, ನೀಲಕಂಠ ಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಸೌಹಾರ್ದ ಕ್ರೀಡಾಕೂಟದಲ್ಲಿ ಆರಂಭವಾದ ಟಾಸ್ ಗೆದ್ದು ಪೊಲೀಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 8 ಓವರ್ಗಳಲ್ಲಿ 65 ರನ್ ಗಳಿಸಿತು. ನಂತರ ಪತ್ರಕರ್ತರ ತಂಡ 66 ರನ್ ಗುರಿ ಬೆನ್ನತ್ತಿ 6 ಓವರ್ಗಳಲ್ಲಿ ಯಾವುದೇ ವಿಕೆಟ್ ಇಲ್ಲದೆ 68 ರನ್ ಗಳಿಸಿ ಜಯಗಳಿಸಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಇಂದು ನಗರದ ಜವಾಹರ್ ನಗರದ ರಾಯರ ಮಠದ ಹತ್ತಿರ ಇರುವ ರುದ್ರದೇವರ ಗುಡಿಯಲ್ಲಿ ನಡೆಯಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಇಂದು ನಗರದ ಜವಾಹರ್ ನಗರ ರಾಯರ ಮಠದ ಹತ್ತಿರ ಇರುವ ರುದ್ರದೇವರ ಗುಡಿಯಲ್ಲಿ ನಡೆಯಿತು.
ಸಭೆಯಲ್ಲಿ ಪ್ರಮುಖ ವಿಷಯಗಳಾದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳು 75% ಅಂಕ ಗಳಿಸಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಹಾಗೂ ಪಿಎಚ್ಡಿ ಸಿಎಯಲ್ಲಿ ಪ್ರಸಕ್ತ ವರ್ಷದಲ್ಲಿ ರ್ಯಾಂಕ್ ಪಡೆದವರಿಗೂ ಸಹ ಗೌರವಿಸಲು ನಿರ್ಧರಿಸಲಾಯಿತು. ಸಮಾಜದಲ್ಲಿ ಅವಿತರವಾಗಿ ಶ್ರಮಿಸಿದ ಹಿರಿಯರಿಗೆ ವಿಪ್ರಶ್ರೀ ಪ್ರಶಸ್ತಿ ಒಬ್ಬರು ಪುರುಷ ಮತ್ತು ಒಬ್ಬರು ಮಹಿಳೆ ನೀಡಲು ನಿರ್ಧರಿಸಲಾಯಿತು. ಎಲ್ಲಾ ತಾಲೂಕುಗಳಲ್ಲಿ ಸಂಘಟನೆ ವ್ಯಾಪ್ತಿ ಹೆಚ್ಚಿಸಲು ತಾಲೂಕು ಘಟಕಗಳ ರಚನೆ ಕುರಿತು ನಿರ್ಧರಿಸಲಾಯಿತು. ಹಾಗೂ ಇತ್ತೀಚೆಗೆ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಗೈರಾಗಿದ್ದ ಪದಾಧಿಕಾರಿಗಳಿಗೆ ನೇಮಕ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ವಿಪ್ರ ಬಾಂಧವರು ಭಾಗವಹಿಸಿದರು. ಪೊಲೀಸರ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಹೆದರಿಸಿ ಅವರ ಆಭರಣಗಳನ್ನು ಕದಿಯುತ್ತಿದ್ದ ಆರೋಪಿಗಳನ್ನು ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಹೆದರಿಸಿ ಅವರ ಆಭರಣಗಳನ್ನು ಕದಿಯುತ್ತಿದ್ದ ಆರೋಪಿಗಳನ್ನು ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಅಲಿ ಮತ್ತು ಅಬ್ಬಾಸ್ ಎಂದು ತಿಳಿದು ಬಂದಿದೆ. ವೃದ್ಧೆ ಪದ್ಮಾ ಎಂಬುವವರು ರಸ್ತೆಯಲ್ಲಿ ತೆರಳುತ್ತಿದ್ದ ವೇಳೆ ಆರೋಪಿಗಳು ಅಲಿ ಮತ್ತು ಅಬ್ಬಾಸ್ ಅವರನ್ನು ಹಿಂಬಾಲಿಸಿ, ನಾವು ಪೊಲೀಸರು, ಈ ರೀತಿ ಮೈ ಮೇಲೆ ಒಡವೆಗಳನ್ನು ಹಾಕಿಕೊಂಡು ರಸ್ತೆಯಲ್ಲಿ ಓಡಾಡಿದರೆ ನಿಮಗೆ ಹಿರಿಯ ಅಧಿಕಾರಿಗಳು 2,000 ದಂಡ ಹಾಕುತ್ತಾರೆ. ಹೀಗಾಗಿ ನೀವು ಚಿನ್ನಾಭರಣಗಳನ್ನು ತೆಗೆದಿಟ್ಟುಕೊಳ್ಳಿ ಎಂದು ಹೇಳಿದ್ದಾರೆ. ಆಗ ಪದ್ಮಾ ಅವರು ತಮ್ಮ ಕೊರಳಲ್ಲಿ ಇದ್ದ 2 ಲಕ್ಷ ರೂಪಾಯಿ ಮೌಲ್ಯದ 20 ಗ್ರಾಂ ಚಿನ್ನದ ಸರವನ್ನು ಬಿಚ್ಚುತ್ತಿದ್ದಂತೆ ಆರೋಪಿಗಳು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಅಬ್ಬಾಸ್ ಹಾಗೂ ಅಲಿ ಇಬ್ಬರು ಚಿನ್ನದ ಸರ ಕದ್ದು ಬೈಕ್ನಲ್ಲಿ ಪರಾರಿಯಾಗಿದ್ದರು. ಈ ಬಗ್ಗೆ ಪಶ್ಚಿಮ ಠಾಣೆ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ವಿಶೇಷ ತಂಡ ರಚಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳು ದೇದುರ್ಗ ತಾಲೂಕಿನ ಗಬ್ಬೂರು ಠಾಣಾ ವ್ಯಾಪ್ತಿಯ ಹೆದ್ದಾರಿಯಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿಕೊಂಡು ಆರೋಪಿಗಳಿಗೆ ತಪಾಸಣೆ ನಡೆಸುತ್ತಿದ್ದರು. ನಾಕಾಬಂದಿಯಲ್ಲಿ ಪೊಲೀಸರ ಕೈಗೆ ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳು ಈ ಹಿಂದೆ ಕೂಡ ಪುಣೆಯಲ್ಲೂ ಇದೇ ರೀತಿ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ಸುಲಿಗೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಕಳ್ಳರು ಸುಲಿಗೆ ಮಾಡಿದ್ದ ಚಿನ್ನದ ಸರ ಜಪ್ತಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೈಯದ್ ಶಾ ಅಲಿ ಆಲ್ ಹುಸೇನಿ ಅವರಿಗೆ ಅದ್ದೂರಿಯ ಸನ್ಮಾನ. ಖಾಜಾ ಬಂದೇ ನವಾಜರ ಸೌಹಾರ್ದತೆಯ ಪ್ರೇರಣೆ ಎನ್ಎಸ್ ಬೋಸರಾಜ್. ಯುವಕರು ನಾಯಕತ್ವ ಗುಣಗಳು ಬೆಳೆಸಿಕೊಳ್ಳಲಿ ಹಜರುದ್ದೀನ್. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ, ಶಾರೀರಿಕ ಆರೋಗ್ಯ ಕಡೆ ಗಮನ ನೀಡಿ ಎಸ್ಪಿ ಪುಟ್ಟಮಾದಯ್ಯ ಸಲಹೆ. ಮಡಿವಾಳ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿ ಸಂಸದ ಕುಮಾರ್ ನಾಯಕ್. ಕಲ್ಮಲ ಚತುಷ್ಪಥ ರಸ್ತೆ ಕಾಮಗಾರಿ ವೀಕ್ಷಿಸಿದ ಸಂಸದ ಜಿ ಕುಮಾರ್ ನಾಯಕ್, ಗುಣಮಟ್ಟದ ಕಾಯ್ದುಕೊಳ್ಳಲು ಸೂಚನೆ. ಪೊಲೀಸರ ಜೊತೆ ಪತ್ರಕರ್ತರ ಸೌಹಾರ್ದತೆ ಹೀಗೆ ಮುಂದುವರಿಯಲಿ, ಡಿವೈಎಸ್ಪಿ ಶಾಂತವೀರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮತ್ತು ಪೊಲೀಸರ ಹೆಸರಿನಲ್ಲಿ ಮಹಿಳೆಯರಿಂದ ಚಿನ್ನ ಕದ್ದ ಇಬ್ಬರ ಆರೋಪಿಗಳ ಬಂಧನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur.